ನಮಸ್ಕಾರ ಎಲ್ಲರಿಗೂ. ನಾವ್ ಯಾವತ್ತಾದ್ರೂ ಒಂದು ನ್ಯೂಸ್ ಅದು ಏನಾರ ಕೇಳಿವೇನ? ಏನಪ್ಪಾ ಅಂತಂದ್ರ ಈ ಎಮ್-ಎಲ್-ಎ, ಎಂ-ಪಿ, ಈ ಮಿನಿಸ್ಟರ್ಗಳು ಯಾವಾಗಾದ್ರೂ ಫೋನ್ ಮಾಡಿ ಜಡ್ಜ್ ಸಾಹೇಬ್ರಿಗೆ, ಅದು ಯಾವ್ದೇ ಜಡ್ಜ್ ಇರಲಿ, ಹೈಕೋರ್ಟ್ ಜಡ್ಜ್ ಸರ ಇರಲಿ, ಸುಪ್ರೀಂ ಕೋರ್ಟ್ ಸರ್ ಜಡ್ಜ್ ಸರ ಇರಲಿ, ಸಬಾರ್ಡಿನೇಟ್ ಕೋರ್ಟ್ಸ್ ಜಡ್ಜ್ ಸರ ಇರಲಿ, ಅವ್ರಿಗೆ ಏನಾದ್ರೂ ಕಾಲ್ ಮಾಡಿ, ಸಾಹೇಬ್ರ ಇದೊಂದು ಕೇಸು ನಮ್ಮಂತೆ ಬರೀರಿ, ಕೇಸು ನಮ್ಮಂತೆ ಬರೀರಿ ಅಥವಾ ಜಜ್ಮೆಂಟ್ ಮಾಡ್ರಿ ಅಂತ ಹೇಳಿದ್ದನ್ನ ನಾವೇನಾದ್ರೂ ಕೇಳಿವೇನ? ಇಲ್ಲ ಸರ್, ಇವ ನಮ್ಮ ಹುಡುಗ, ಇವಂಗ ಬೇಲ್ ಕೊಡ್ರಿ, ಏನಿಲ್ಲ ಬಾಳಿಲ್ಲ, ಒಂದು ಮರ್ಡರ್ ಅಷ್ಟ ಮಾಡ್ಯಾನ, ಏನ್ ತೊಂದರೆ ಇಲ್ಲ, ಒಂದು ಬೇಲ್ ಕೊಡ್ರಿ ಅಂತೇಳಿ ಎಲ್ಲಾರ ಹೇಳಿದ್ದು ಕೇಳಿದ್ದು ನಾವ್ ಏನಾರ ನೋಡಿವೇನ? ಇಲ್ಲಲ್ಲ. ಅಷ್ಟೊಂದು ಪವರ್ ಅನ್ನ ಯಾರು ಕೊಟ್ರು ಅವ್ರಿಗೆ? ಜಡ್ಜಸ್ಗೆ ಪವರ್. ಒಬ್ಬ ಎಮ್-ಎಲ್-ಎ, ಎಂ-ಪಿ ಫೋನ್ ಮಾಡಿ ಸಕರೆ ಹೇಳಕ್ ಬರಲಾರದಷ್ಟು ಪವರ್ ಇದೆ. ಒಬ್ಬ ಎಸ್-ಪಿ ಏನಾದ್ರೂ ಗಾಡಿ ಹಿಡಿದಿದ್ದಾತಂದ್ರೆ, ಎಸ್-ಪಿ ಸಾಹೇಬ್ರೆ ಅದು ನಮ್ ಗಾಡಿ ಐತಿ ಬಿಟ್ಟು ಬಿಟ್ರಿ ಅಂತ ಹೇಳ್ತಾರೆ. ಆದ್ರೆ ಕೇಸ್ ಏನಾದ್ರೂ ಕೋರ್ಟ್ ನ ಮೆಟ್ಟಿಲು ಏರ್ತು ಅಂತಂದ್ರೆ ಅಪ್ಪಗೂ ಧೈರ್ಯ ಇಲ್ಲ, ಇದು ನಮ್ಮ ಕೇಸ್ ಐತ್ರಿ ಬಿಟ್ಟು ಬಿಡ್ರಿ ಅಂತ ಹೇಳೋ ಧೈರ್ಯ ಇಲ್ಲ. ಯಾಕೆ ಅಷ್ಟೊಂದು ಲಿಬರ್ಟಿ? ಅವ್ರ ಹತ್ರ ಅಷ್ಟೊಂದು ಪವರ್ ಯಾಕೆ ಕೊಟ್ರು? ಏನು, ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಅವ್ರಿಗೆ ಅಷ್ಟೊಂದು ಪವರ್ ಇರುತ್ತೈತಿ? ಎಲ್ಲರೂ ಕೂಡ ಹೆದರುವಂತರು. ಒಂದು ಬರೇ ನೋಟಿಸಿಗಾಗಿ ಡಿ-ಸಿ ಕೈ ಕಟ್ಕೊಂಡ್ಬಂದು ಕೋರ್ಟ್ ಮುಂದೆ ನಿಲ್ತಾನೆ, ಹೇಳ್ರಿ ಸಾಹೇಬ್ರೆ ನನ್ನಿಂದ ಏನಾಗಬೇಕು ಅಂತ ಹೇಳಿ. ಅಷ್ಟೊಂದು ಅಧಿಕಾರದ ಎಕ್ಸಸ್ ಅನ್ನ ಯಾರು ಕೊಟ್ರು? ಅವರನ್ನ ಯಾರು ಅಪಾಯಿಂಟ್ಮೆಂಟ್ ಮಾಡ್ತಾರೆ? ಅವ್ರಿಗಿರ್ತಕ್ಕಂಥ ಸೌಕರ್ಯಗಳು ಏನು? ಈ ಎಲ್ಲದ್ರ ಬಗ್ಗೆ ನಮಗೆ ಗೊತ್ತಾಗ್ಬೇಕು. ಮೋರ್ ಆರ್ ಲೆಸ್ ಪ್ರತಿ ಎಕ್ಸಾಮ್ಗೂ ಇದು ಬರೋದೆ. ಪ್ರತಿ ಎಕ್ಸಾಮ್ ವಾಟ್ ಎವರ್ ಇಟ್ ಮೇ ಬಿ, ಅದು ಪಿ-ಸಿ-ದಾಗಿರ್ಲಿ, ಪಿ-ಎಸ್-ಐದಾಗಿರ್ಲಿ, ಎಸ್-ಡಿ-ಎದಾಗಿರ್ಲಿ, ಎಫ್-ಡಿ-ಎದಾಗಿರ್ಲಿ, ಕೆ-ಎಸ್-ದಾಗಿರ್ಲಿ, ಇದು ಬಂದೇ ಬರೋದು. ಇವತ್ತಿನ ಚರ್ಚಾ ವಿಷಯ ಸುಪ್ರೀಂ ಕೋರ್ಟ್ನ ಬಗ್ಗೆ, ಕೋರ್ಟ್ನ ವ್ಯವಸ್ಥೆಯ ಬಗ್ಗೆ. ಯಾಕೆ ಇದನ್ನ ಚರ್ಚೆ ಮಾಡಬೇಕು? ಸರ್ ಒಂದು ಕೆಲಸ ಮಾಡೋಣ, ಹೋಗ್ಲಿ ಸರ್, ನಮ್ಮಲ್ಲಿ ಕೋರ್ಟ್ ಇರ್ಲಿಲ್ಲ ಅಂದ್ರೆ ಏನಾಕಿತ್ತು? ಕೋರ್ಟ್ ಸಿಸ್ಟಮ್ ಅದಲ್ಲ, ಈಗ ಜುಡಿಷಿಯರಿ ಸಿಸ್ಟಮ್ ಅದಲ್ಲ, ನ್ಯಾಯಾಂಗ ವ್ಯವಸ್ಥೆ ಐತಲ್ಲ, ಇದು ಇರದೇ ಇದ್ರೆ ಏನಾಕಿತ್ತು? ವಾಟ್ ಹ್ಯಾಪನ್ ಇಫ್ ದೇರ್ ಇಸ್ ನೋ ಜುಡಿಷಿಯರಿ ಸಿಸ್ಟಮ್ ಇನ್ ಇಂಡಿಯಾ? ಏನಾಕಿತ್ತು ವಿಚಾರ ಮಾಡಿ. ಈ ಜುಡಿಷಿಯರಿ ಸಿಸ್ಟಮ್ ಇದ್ದೇ ಪೊಲೀಸರಿಗೆ ಹೆಂಗ್ ಬೇಕಂಗೆ ತಮ್ಮ ಕೇಸ್ಗಳನ್ನ ಬರೆಸಿಕೊಂಡು ಜಸ್ಟಿಸ್ ಅನ್ನ ತಗೊಳ್ತಕ್ಕಂಥ ವ್ಯವಸ್ಥೆ ಈ ಸದ್ಯದ ವ್ಯವಸ್ಥೆ ಒಳಗಿದೆ. ಇನ್ನ ನ್ಯಾಯಾಂಗ ವ್ಯವಸ್ಥೆನೇ ಇರ್ಲಿಲ್ಲ ಅಂತಂದ್ರೆ ಏನಾಕಿತ್ತು ಪರಿಸ್ಥಿತಿ? ವಿಚಾರ ಮಾಡ್ರಿ. ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಸಿಗ್ತೈತಿ ಅನ್ನೋದು ಭರವಸೆ ಇರ್ತಿತ್ತ ಅಂತ? ಈಗನ ಧಮಕಿ ಹಾಕ್ತಾರೆ, ಕೇಸ್ ಹಿಂದೆ ತಗೊಳ್ಳಿಲ್ಲ ಅಂತಂದ್ರೆ ನಿನ್ನ ಜೀವಂತ ಇಡುದಿಲ್ಲ ಅಂತ ಈಗ ಧಮಕಿ ಹಾಕ್ತಾರೆ. ಅವನಿಗೊಂದು ವಿಶ್ವಾಸ ಏನು, ನಾನು ಕೋರ್ಟಿಗೆ ಹೋದ್ರೆ ನ್ಯಾಯ ಖಂಡಿತ ನನಗೆ ಸಿಕ್ಕೈತಿ ಅಂತೇಳಿ ಆ ವಿಶ್ವಾಸದ ಮೇಲೆ ಅವನು ಉಳಿದಿರ್ತಾನೆ. ಈಗನ ಧಮಕಿ ಹಾಕ್ತಿರ್ತಾರೆ, ಟೇಕ್ ಬ್ಯಾಕ್ ದಿ ಕೇಸ್ ಅಂತ ಹೇಳಿ. ಎಲ್ಲರೂ ಕೂಡ ಒಂದು ವೇಳೆ ಜುಡಿಷಿಯರಿ ಭಾರತದೊಳಗೆ ಇರ್ಲಿಲ್ಲ ಅಂತಂದ್ರೆ ಎಲ್ಲನೂ ಕೂಡ ಸರ್ವನಾಶ ಆಗ್ತಿತ್ತು. ಸರ್, ಭಾರತಕ್ಕೆ ಈಗೇನು ಕೋರ್ಟ್ ಸಿಸ್ಟಮ್ ಐತಲ್ಲ, ಈ ಕೋರ್ಟ್ ಸಿಸ್ಟಮ್ಗಿಂತ ಮೊದಲು ಯಾವುದು ವ್ಯವಸ್ಥೆನೇ ಇರಲಿಲ್ಲ, ನ್ಯಾಯ ಕೊಡೋ ವ್ಯವಸ್ಥೆನೇ ಇರಲಿಲ್ಲ ಅಂತ ಕೇಳಿದ್ರೆ ಇಲ್ಲ, ಇತ್ತು. ವೇದಗಳ ಕಾಲದಿಂದನೂ ಇತ್ತು. ಆದ್ರೆ ಇಷ್ಟು ಪರ್ಫೆಕ್ಟ್ ಆಗಿ ಪರ್ಟಿಕ್ಯುಲರ್ ಆಗಿ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ನ್ಯಾಯ ವ್ಯವಸ್ಥೆಯನ್ನು ಕೊಡುವ ವ್ಯವಸ್ಥೆ ಇರಲಿಲ್ಲ ಅಷ್ಟೇ. ಜಾತಿ ಆಧಾರಿತ ನ್ಯಾಯ ವ್ಯವಸ್ಥೆಯನ್ನು ಮಾಡಿದ್ರು. ಬ್ರಾಹ್ಮಣರಿಗೆ ಒಂದು ನ್ಯಾಯ, ಕ್ಷತ್ರಿಯರಿಗೆ ಒಂದು ನ್ಯಾಯ, ಮತ್ತೊಬ್ಬರಿಗೆ ಮತ್ತೊಂದು ನ್ಯಾಯ. ಒಂದೇ ಅಫೆನ್ಸ್ಗೆ ಎಲ್ಲರಿಗೂ ಒಂದೇ ರೀತಿಯಾಗಿರ್ತಕ್ಕಂಥ ಶಿಕ್ಷೆ ಇರ್ತಿರ್ಲಿಲ್ಲ. ಬ್ರಾಹ್ಮಣರಿಗೆ ಒಂದು ರೀತಿ ಮರ್ಡರ್ಗೆ ಶಿಕ್ಷೆ ಕೊಟ್ರೆ, ಶೂದ್ರನಿಗೆ ಒಂದು ರೀತಿ ಮರ್ಡರ್ಗೆ ಶಿಕ್ಷೆ ಕೊಡ್ತಿದ್ರು. ದಟ್ ಇಸ್ ಅನ್ ಡಿಫರೆಂಟ್ ಥಿಂಗ್ ಆಫ್ ಆರ್ಗ್ಯುಮೆಂಟ್. ಅದ್ರ ಮೇಲೆ ಬೇಡ, ಎವಲ್ಯೂಷನ್ ಆಫ್ ದಿ ಇಂಡಿಯನ್ ಜುಡಿಷಿಯರಿ ಸಿಸ್ಟಮ್ ಅಂತ ಬರ್ತೈತಿ, ಅಲ್ಲಿ ನೋಡೋಣ. ಸರಿ, ಯಾಕೆ ಮತ್ತೆ ಈ ಕೋರ್ಟ್ ಅನ್ನ ತಗೊಂಡ್ಬಂದ್ರು? ನಮ್ಮಲ್ಲಿ ಈ ಕೆಲವೊಂದಿಷ್ಟು ಕಂಟ್ರಾಡಿಕ್ಟರಿ ಬಂದ್ಬಿಡ್ತವೆ. ಏನಾಕತಿ ಅಂತಂದ್ರೆ, ಭಾರತ ಮೊದಲು ಹಿಂದೂಗಳಿಂದ ಆಳಲ್ಪಡ್ತಿತ್ತು. ಹಿಂದೂಗಳು ತಮ್ಮದೇ ಆಗಿರ್ತಕ್ಕಂಥ ಧರ್ಮದ ಆಧಾರದ ಮೇಲೆ ನ್ಯಾಯ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡ್ಕೊಂಡಿದ್ರು. ವಿದ್ಯಾರ್ಥಿಯ ಧರ್ಮ ವಿದ್ಯೆಯನ್ನ ಕಲಿಯೋದಾದ್ರೆ, ರಾಜನ ಧರ್ಮ ರಾಜ್ಯವನ್ನ ಕಾಪಾಡೋದು. ಹೀಗೆ ಅದರಲ್ಲಿ ಯಾರಾದ್ರೂ ಆ ಧರ್ಮವನ್ನ ಮೀರಿದ್ರು ಅಂತಂದ್ರೆ ಅವ್ರಿಗೆ ಶಿಕ್ಷೆಯನ್ನು ಕೊಡ್ತಿದ್ರು. ಇದೊಂದು ರೀತಿಯ ವ್ಯವಸ್ಥೆ. ಇದಾದ ನಂತರ ಮುಸ್ಲಿಂ ಆಡಳಿತ ಬಂತು. ಮುಸ್ಲಿಂ ಆಡಳಿತದಲ್ಲಿ ಶರಿಯತ್ ಕಾನೂನಿಗೆ ಒಳಪಟ್ಟು ಶಿಕ್ಷೆಯನ್ನು ಕೊಡ್ತಿದ್ರು. ಅಲ್ಲಿನೂ ಕೂಡ ಮುಸ್ಲಿಮರಿಗೆ ಒಂದು ರೀತಿ ನ್ಯಾಯ, ಹಿಂದೂಗಳಿಗೆ ಒಂದು ರೀತಿ ನ್ಯಾಯ, ಯಾವುದು ಪರ್ಟಿಕ್ಯುಲರ್ ಆಗಿರ್ಲಿಲ್ಲ. ಆ ನಂತರ ನಮ್ಮಲ್ಲಿ ಯುರೋಪಿಯನರ ಆಗಮನ ಆಯ್ತು. ಅವರು ಬಂದ್ರು ಭಾರತಕ್ಕೆ. ಅವ್ರು ಬಂದ್ರು, ಇವ್ರಂತೆ, ಅವ್ರಂತೆ, ನಾವು ನಮ್ಮಂತೆ, ಕ್ರಿಶ್ಚಿಯನ್ರಿಗೆ, ಮುಸ್ಲಿಮರಿಗೆ, ಹಿಂದೂಗಳಿಗೆ ನ್ಯಾಯ ಕೊಡೋ ವ್ಯವಸ್ಥೆಯನ್ನ ಮಾಡೋರು. ಇದು ಯಾಕೋ ಗದ್ಲಕೈತಿ ಅಂತೇಳಿ ಮುಂದೊಂದು ದಿನ ಕೋಡಿಫೈ ಮಾಡಿದ್ರು. ಎಲ್ಲ ಲಾಗಳನ್ನ ಕೋಡಿಫೈ ಮಾಡಿದ್ರು. ಹೋಗ್ಲಿ, ಬೇಡ ನಮ್ಮಂತೆ ನಮ್ಮಸ್ತರ ಯಾಕೆ ನಾವು ಏನ್ ಮಾಡೋಣ, ನ್ಯಾಯಿಕ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋಣ ಅಂತೇಳಿ ಇಂಗ್ಲಿಷ್ ಏನ್ ಮಾಡಿದ್ರು ಅಂತಂದ್ರೆ 1974 ರೆಗ್ಯುಲೇಟಿಂಗ್ ಆಕ್ಟ್ ಪ್ರಕಾರ ಕೋಲ್ಕತ್ತಾದೊಳಗೊಂದು ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪನೆ ಮಾಡಿದ್ರು. ಅಲ್ಲಿ ತಮ್ಮ ಜನಗಳಿಗೆ ನ್ಯಾಯ ವ್ಯವಸ್ಥೆಯನ್ನು ಕೊಡುವ ವ್ಯವಸ್ಥೆಯನ್ನು ತಗೊಂಡ್ಬಂದ್ರು. ಯಾಕಂದ್ರೆ ಇಂಗ್ಲೆಂಡ್ ನಲ್ಲಿ ಅಲ್ಲಿ ಕೋರ್ಟ್ ಸಿಸ್ಟಮ್ ಇತ್ತು. ಇಂಗ್ಲೆಂಡ್ ನ ಜನರು ಭಾರತಕ್ಕೆ ಬಂದಾಗ ಅವರು ಭಾರತದ ನ್ಯಾಯ ವ್ಯವಸ್ಥೆಗೆ ಒಗ್ಕೊಳ್ಳಿಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರೆ, ನಮ್ಮದೇ ಆಗಿರ್ತಕ್ಕಂಥ ಒಂದು ನ್ಯಾಯ ವ್ಯವಸ್ಥೆ ಇರ್ಲಿ ಅಂತೇಳಿ ಇಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ರೆಗ್ಯುಲೇಟಿಂಗ್ ಆಕ್ಟ್ ನಲ್ಲಿ ಕೋಲ್ಕತ್ತಾದಾಗ ಒಂದು ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪನೆ ಮಾಡಿದ್ರು. ಅದರ ಮೊದಲ ಮುಖ್ಯ ನ್ಯಾಯಮೂರ್ತಿ ಎಲಿಚಾ ಇಂಪಾ ಅಂತ ಹೇಳಿ ಕರೆದ್ರು. அவங்க 3 ಜನ ಜಡ್ಜಸ್ ಸಹಾಯಕರಾಗಿದ್ರು. ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ, ಇಂಗ್ಲಿಷ್ ನಾಗರಿಕರ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಆ ಕೋರ್ಟ್ ಅನ್ನ ಸ್ಥಾಪನೆ ಮಾಡಿದ್ರು. ಇದಾದ ನಂತರ 1935 ಒಂದು ಕಾನೂನು ಬರ್ತೈತಿ. ಭಾರತ ಸರ್ಕಾರದ ಕಾಯ್ದೆ 1935. ಅದರೊಳಗೆ ಫೆಡರಲ್ ಕೋರ್ಟ್ ಅನ್ನ ಸ್ಥಾಪನೆ ಮಾಡ್ತಾರೆ. 1935 ಫೆಡರಲ್ ಕೋರ್ಟ್ ಸ್ಥಾಪನೆ ಆಕೈತಿ. ಅದು ಈ ಭಾರತಕ್ಕೆ ಮೊದಲ ಸುಪ್ರೀಂ ಕೋರ್ಟ್ನ ಸ್ಥಾಪನೆಗೆ ಅಡಿಪಾಯ ಹಾಕ್ತಿತ್ತು.
ಇದರಿಂದನೇ ಭಾರತದೊಳಗೆ 1935 ಭಾರತ ಸರ್ಕಾರದ ಕಾಯ್ದೆಯಿಂದಾನೇ ಆ ಸುಪ್ರೀಂ ಕೋರ್ಟ್ ಅನ್ನ ಬಳುವಳಿಯಾಗಿ ಪಡ್ಕೊಂಡ್ರು, ಬಾರೋ ಮಾಡ್ಕೊಂಡ್ವಿ ನಾವು, ಎರವಲು ಪಡ್ಕೊಂಡ್ವಿ. 1935 ಭಾರತ ಸರ್ಕಾರದ ಕಾಯ್ದೆಯಲ್ಲಿ ಸುಪ್ರೀಂ ಕೋರ್ಟ್ ನ ಸ್ಥಾಪನೆಯ ಬಗ್ಗೆ ಹೇಳಿದ್ರಲ್ಲ, ಅದರ ಪ್ರಕಾರ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಗಿತ್ತು ಎಲ್ಲಿ, ದೆಹಲಿಯಲ್ಲಿ. ಅದನ್ನೇ ನಾವು ಏನ್ ಮಾಡಿದ್ವಿ ಅಂತ ನಮ್ಮ ಸಂವಿಧಾನಕ್ಕೆ ಅಳವಡಿಕೆ ಮಾಡ್ಕೊಂಡ್ವಿ. ಇನ್ನು ನಾವು ಸಂವಿಧಾನವನ್ನ ಬರೆದ್ವಿ, ಅಲ್ಲಿನೂ ಕೂಡ ನ್ಯಾಯಿಕ ವ್ಯವಸ್ಥೆ ಬಗ್ಗೆ ಬರಿಬೇಕಾಯ್ತು. ವಿದೌಟ್ ಜುಡಿಷಿಯರಿ ಸೊಸೈಟಿ ಕೆನಾಟ್ ಬಿ ಸಸ್ಟೈನ್. ನ್ಯಾಯಾಂಗ ಇಲ್ಲದೆ ಸಮಾಜ ಸ್ಥಿರವಾಗಿರಕ್ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಸಮಾಜಘಾತಕ ಶಕ್ತಿಗಳು ಸಮಾಜವನ್ನ ಸ್ಥಿರವಾಗಿ ಬಿಡೋದೇ ಇಲ್ಲ ವಿದೌಟ್ ಜುಡಿಷಿಯರಿ. ಈ ಎಲ್ಲ ಕಾರಣಗಳಿಂದ ನಮಗೆ ಏನ್ ಅನಿವಾರ್ಯ ಆಯ್ತು ಅಂತಂದ್ರೆ ನ್ಯಾಯಾಂಗದ ಬಗ್ಗೆ ಬರೆಯೋದು ಅನಿವಾರ್ಯ ಆಯ್ತು. ಹೌದಾ? ಯಾಕಂತಂದ್ರೆ ನಾವು ಭಾರತದಲ್ಲಿ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಾಗ ಭಾರತದಲ್ಲಿ ಬ್ರಿಟಿಷ್ ನ್ಯಾಯಿಕ ವ್ಯವಸ್ಥೆಗೆ ಬಹಳ ಕ್ಲೋಸ್ ಆಗಿ ಹೊಂದ್ಕೊಂಡ್ಬಿಟ್ಟಿದ್ವಿ. ಹಿಂಗಾಗಿ ನಾವೇನ್ ಮಾಡಿದ್ವಿ ಅಂತಂದ್ರೆ ಭಾರತದಲ್ಲಿ ಬ್ರಿಟಿಷರ ನ್ಯಾಯಾಂಗ ವ್ಯವಸ್ಥೆಯನ್ನು ಅಳವಡಿಕೆ ಮಾಡ್ಕೊಂಡಿದ್ವಿ. ಹೌದಾ? ಅವರು ಯಾವ ರೀತಿ ನ್ಯಾಯವನ್ನು ಕೊಡ್ತಾರೆ, ಯಾವ ರೀತಿ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೆ, ಈ ರೀತಿ ಎಲ್ಲವನ್ನು ಮಾಡ್ಕೊಂಡಿದ್ವಿ. ಹೌದಾ? ಅದನ್ನ ಆರ್ಟಿಕಲ್ 124 ಬರ್ಕೋಂತ ಹೋದ್ವಿ. ಭಾರತಕ್ಕೊಂದು ಏನಿರ್ಬೇಕು, ಸುಪ್ರೀಂ ಕೋರ್ಟ್ ಇರಬೇಕು, ಅದರ ಜಡ್ಜಸ್ ಇಷ್ಟು ಮಂದಿ ಇರಬೇಕು, ಅವರನ್ನ ಹಿಂಗೆ ಅಪಾಯಿಂಟ್ಮೆಂಟ್ ಮಾಡಬೇಕು, ಅವರನ್ನ ರಿಮೂವಲ್ ಹಿಂಗೆ ಮಾಡಬೇಕು, ಅವರ ರಿಸಿಗ್ನೇಷನ್ ಅನ್ನ ಹೀಗೆ ಕೊಡಬೇಕು, ಎಲ್ಲವನ್ನು ಬರೆದ್ವಿ. ಹೌದಾ? ಅದನ್ನ ಈಗ ನಾವು ಸ್ಟಡಿ ಮಾಡ್ಬೇಕಷ್ಟೇ. ಬರೆದಿಟ್ಟಿವಿ ಎಲ್ಲ. ನಮ್ಮ ಪೂರ್ವಜರು ಏನ್ ಮಾಡಿದ್ರು ಅಂತಂದ್ರೆ ಭಾರತಕ್ಕೆ ಏನು ಬೇಕೋ ಭವಿಷ್ಯತ್ನಲ್ಲಿ ಅದನ್ನೆಲ್ಲವನ್ನು ಬರೆದಿಟ್ರು. ಬರೆದಿಟ್ಟಾದ ನಂತರ ಅದನ್ನ ನಾವು ತಿಳ್ಕೋಬೇಕು. ಇರ್ಲಿಲ್ಲ ಅಂತಂದ್ರೆ ಗೊತ್ತಾಗೋದಿಲ್ಲ, ಏನೇನು ಗೊತ್ತಾಗೋದಿಲ್ಲ. ಈ ಸದ್ಯದ ಸ್ಥಿತಿ ಒಳಗ ನಾವು ತಿಳ್ಕೊಬೇಕಾಗಿರತಕ್ಕಂಥದ್ದು ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಅತಿ ಪ್ರಮುಖವಾದ ವಿಷಯ. ಈ ಸದ್ಯದ ಪರಿಸ್ಥಿತಿ ಒಳಗೆ ನಾವು ಅದನ್ನ ತಿಳ್ಕೊಳ್ಬೇಕು. ಇರ್ಲಿಲ್ಲ ಅಂತಂದ್ರೆ ತಪ್ಪೈತಿ. ಯಾಕಂದ್ರೆ ಪ್ರತಿಯೊಂದು ಕಾನೂನುಗಳು ಸಂವಿಧಾನವಾಗಿ ಅದಾವೋ ಇಲ್ಲೋ ಅಂತೇಳಿ ಡಿಸೈಡ್ ಮಾಡೋದೇ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು. ಇದ್ರ ಬಗ್ಗೆ ನಾವು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಯು ಕ್ಯಾನ್ ನಾಟ್ ಗೋ. ನಾವು ಜೀವನದಲ್ಲಿ ಏನು ತಿಳ್ಕೊಳ್ದೇ ಇರ್ತಕ್ಕಂಥ ಪರಿಸ್ಥಿತಿ ಒಳಗೆ ಬಂದು ಬಿಡ್ತೀವಿ, ಈ ವ್ಯವಸ್ಥೆಯನ್ನು ನಾವು ತಿಳ್ಕೊಳ್ಳಿಲ್ಲ ಅಂತಂದ್ರೆ. ಅದಕ್ಕಾಗಿ ಎಕ್ಸಾಮ್ ಪರ್ಪಸ್ಗಾಗಿ ತಿಳ್ಕೊಳ್ಳೋದು ಒಂದು ವ್ಯವಸ್ಥೆ, ಆನಂತರ ಜೀವನಕ್ಕೆ ಉಪಯೋಗ ಆಗ್ಲಿ ಅಂತ ತಿಳ್ಕೊಳ್ಳೋದು ಇನ್ನೊಂದು ವ್ಯವಸ್ಥೆ. ಈಗ ನಾವು ಎರಡು ವ್ಯವಸ್ಥೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಕ್ಲಾಸ್ ಅನ್ನ ಮಾಡೋದು. ಹೌದಾ? ಆರ್ಟಿಕಲ್ 124 ಆರ್ಟಿಕಲ್ 130 ಇವತ್ತು ಡಿಸ್ಕಷನ್ ಮಾಡೋಣ. ಇಲ್ಲ ಅಲ್ಲಿವರೆಗೂ ಡಿಸ್ಕಷನ್ ಮಾಡ್ತೀವಿ ಅಂತ ಪಕ್ಕ ಗ್ಯಾರಂಟಿ ಇಲ್ಲ, ಎಷ್ಟು ಆಗ್ತೈತೋ ಅಷ್ಟು ಮಾಡೋಣ. ಇವತ್ತಿನ ಚರ್ಚಾ ವಿಷಯ ಆರ್ಟಿಕಲ್ 124 ಮೊದಲಿಗೆ ನೋಡೋಣ ಏನ್ ಹೇಳ್ತೈತಿ ಅಂತೇಳಿ. ಆರ್ಟಿಕಲ್ 124 ಉಪಬಂಧ 1 ಏನ್ ಹೇಳ್ತೈತಿ ಅಂತ ನೋಡೋಣ. ಆರ್ಟಿಕಲ್ 124 ಜುಡಿಷಿಯರಿ ಬಗ್ಗೆ ಹೇಳ್ತೈತಿ. ಉಪಬಂಧಗಳು ಏನ್ ಹೇಳ್ತಾವ ಅಂದ್ರೆ ಜುಡಿಷಿಯರಿ ಬಗ್ಗೆ ಏನೇನ್ ಇರಬೇಕು, ಏನೇನ್ ಇರಂಗಿಲ್ಲ ಅಂತ ಎಲ್ಲಾನು ಹೇಳ್ತವೆ. ಆರ್ಟಿಕಲ್ 124 ಏನ್ ಹೇಳ್ತೈತಿ ಅಂತಂದ್ರೆ ಭಾರತಕ್ಕೆ ಒಂದು ಸುಪ್ರೀಂ ಕೋರ್ಟ್ ಇರಲೇಬೇಕು. ಭಾರತಕ್ಕೆ ಒಂದು ಸುಪ್ರೀಂ ಕೋರ್ಟ್ ಇರಲೇಬೇಕು ಅಂದ್ರೆ ಭಾರತ ಸುಪ್ರೀಂ ಕೋರ್ಟ್ ಇಲ್ಲದೆ ಇರುವಂತಿಲ್ಲ. ದೇರ್ ಶಾಲ್ ಬಿ ಅ ಸುಪ್ರೀಂ ಕೋರ್ಟ್ ಇನ್ ಇಂಡಿಯಾ. ಅದು ನಮಗೆ ಗೊತ್ತಿರಬೇಕು. ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಇರಲೇಬೇಕು. ಇದು ಒಂದನೇದು ಪಾರ್ಟ್. ಇದು ಆನಂತರ ಏನ್ ಮಾಡ್ತಾರೋ ಅಂತಂದ್ರೆ ಎಲ್ಲಿವರೆಗೂ ಪಾರ್ಲಿಮೆಂಟ್ ಲಾ ಮಾಡೋದಿಲ್ವೋ, ಅಲ್ಲಿವರೆಗೂ ಸುಪ್ರೀಂ ಕೋರ್ಟ್ ನಲ್ಲಿ ಎಷ್ಟು ಜನ ಜಡ್ಜಸ್ ಇರಬೇಕು ಅಂತಂದ್ರೆ ಮುಖ್ಯ ನ್ಯಾಯಮೂರ್ತಿಯನ್ನು ಒಳಗೊಂಡಂತೆ 8 ಜನ ಜಡ್ಜಸ್ ಇರಬೇಕು. ಒಬ್ರು ಮುಖ್ಯ ನ್ಯಾಯಮೂರ್ತಿ ಪ್ಲಸ್ 7 ಜನ ಜಡ್ಜಸ್. ಎಲ್ಲಿವರೆಗೂ ಪಾರ್ಲಿಮೆಂಟ್ ಕಾನೂನು ಮಾಡೋದಿಲ್ವೋ ಅಲ್ಲಿವರೆಗೂ. ಅಂದ್ರೆ ಇಲ್ಲಿ ಇಷ್ಟೇ ಕ್ಲಿಯರ್ ಆಕೈತಿ ಏನಪ್ಪಾ ಅಂತಂದ್ರ ಸುಪ್ರೀಂ ಕೋರ್ಟ್ ನ ಜಡ್ಜಸ್ ಗಳ ಸಂಖ್ಯೆಯನ್ನ ಹೆಚ್ಚು ಮಾಡುವ ಅಧಿಕಾರ ಯಾರಿಗೈತಿ ಅಂತಂದ್ರೆ ಪಾರ್ಲಿಮೆಂಟ್ ದವರಿಗೆ ಐತಿ. ಸಂಸತ್ತಿನಲ್ಲಿರ್ತಕ್ಕಂಥ ಸದಸ್ಯರೆಲ್ಲರೂ ಸೇರಿ ಒಂದು ಕಾನೂನನ್ನ ತೆಗೆದುಕೊಂಡು ಬರುವ ಮೂಲಕ ಸುಪ್ರೀಂ ಕೋರ್ಟ್ ನ ಸದಸ್ಯರ ಸಂಖ್ಯೆಯನ್ನ, ಜಡ್ಜಸ್ ಗಳ ಸಂಖ್ಯೆಯನ್ನ ಜಾಸ್ತಿ ಮಾಡುವ ಅಧಿಕಾರವನ್ನ ಹೊಂದ್ಯಾರ. ಇದು ಆರ್ಟಿಕಲ್ 124 ನಮಗೆ ಸ್ಪಷ್ಟಪಡಿಸ್ತೈತಿ. ಏನಂತೇಳಿ, ಒಂದು ಸುಪ್ರೀಂ ಕೋರ್ಟ್ ಇರಲೇಬೇಕು ಭಾರತಕ್ಕೆ, ಮತ್ತು ಅದರ ಜಡ್ಜಸ್ ಗಳ ಸಂಖ್ಯೆ 8 ಇರಬೇಕು. ಎಲ್ಲಿವರೆಗೂ ಪಾರ್ಲಿಮೆಂಟ್ ಕಾನೂನು ತಗೊಂಡು ಬಂದು ಅದರ ಸಂಖ್ಯೆಯನ್ನ ಹೆಚ್ಚು ಮಾಡುವವರೆಗೂ. ಅಂದ್ರೆ ಮೂಲ ಸಂವಿಧಾನದಲ್ಲಿ ಜಡ್ಜಸ್ ಗಳ ಸಂಖ್ಯೆ ಎಷ್ಟೈತಿ ಅಂತಂದ್ರೆ ಕೇವಲ 8. ಒಬ್ರು ಚೀಫ್ ಜಸ್ಟಿಸ್ ಪ್ಲಸ್ 7 ಜನ ಅದರ್ ಜಡ್ಜಸ್. ಇದು ನಮಗೆ ಗೊತ್ತಿರಬೇಕು. ಇದು ಆರ್ಟಿಕಲ್ 124 ಉಪಬಂಧ 1. ಏನ್ ಹೇಳ್ರು, ಒಂದು ಸುಪ್ರೀಂ ಕೋರ್ಟ್ ಇರಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ ಕಟ್ಟಡ ಇರಬೇಕು, ಅದಕ್ಕೆ ಆಗಿರ್ತಕ್ಕಂಥ ಒಂದು ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಇರಬೇಕು. ಅಲ್ಲಿ ಹೋಗಿ ಬಾಡಿಗೆ ಮನೆ ಕೂತು ಕೆಲಸ ಮಾಡ್ರಿ, ಇಲ್ಲಿ ಹೋಗಿ ಕೆಲಸ ಮಾಡ್ರಿ, ಇಲ್ಲ ಹೊರಗೆ ಟೇಬಲ್ ಹಾಕೊಂಡು ಕೂತು ಕೆಲಸ ಮಾಡ್ರಿ, ಇಲ್ಲ. ದೇರ್ ಶಾಲ್ ಬಿ ಅ ಸುಪ್ರೀಂ ಕೋರ್ಟ್. ಒಂದು. ಆಮೇಲೆ ಪಾರ್ಲಿಮೆಂಟ್ ಹ್ಯಾಸ್ ಅ ಪವರ್ ಟು ಇನ್ಕ್ರೀಸ್ ದಿ ನಂಬರ್ ಆಫ್ ದಿ ಜಡ್ಜಸ್ ಇನ್ ಸುಪ್ರೀಂ ಕೋರ್ಟ್ ಬೈ ಬ್ರಿಂಗ್ ದಿ ಲಾ. ಕಾನೂನು ತಗೊಂಡ್ಬರುವ ಮೂಲಕ ಸುಪ್ರೀಂ ಕೋರ್ಟ್ ನಲ್ಲಿ ಇರ್ತಕ್ಕಂಥ ಜಡ್ಜಸ್ ಗಳ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡುವ ಅಧಿಕಾರ ಯಾರಿಗೈತಿ? ಪಾರ್ಲಿಮೆಂಟ್ಗೆ ಐತಿ. ಇದರ ಮೂಲಕ ನಮಗೆ ಎರಡು ವಿಷಯ ಸ್ಪಷ್ಟ ಆಗ್ತವೆ. ಒಂದು, ಸುಪ್ರೀಂ ಕೋರ್ಟ್ ಇರಬೇಕು ಅಂತೇಳಿ. ಎರಡನೇದು, ಪಾರ್ಲಿಮೆಂಟ್ ಇರುವ ಅಧಿಕಾರದ ಬಗ್ಗೆ. ಮತ್ತೆ ಇದ್ರ ಕೇಂದ್ರ ಸ್ಥಾನ ಎಲ್ಲಿರಬೇಕು ಅದ್ರ ಬಗ್ಗೆ ಮುಂದೆ ಹೇಳ್ತಾರೆ. ಮೊದಲು ಕೇಂದ್ರ ಸ್ಥಾನ ಡೆಲ್ಲಿ ಒಳಗಿರಬೇಕು ಅಂತ ಹೇಳ್ಯಾರ. ಅದರ ನಂತರ ಚೀಫ್ ಜಸ್ಟಿಸ್ ಅವರು ರಾಷ್ಟ್ರಪತಿ ಅವರೊಂದಿಗೆ ಡಿಸ್ಕಷನ್ ಮಾಡಿ ದೇಶದ ಬೇರೆ ಎಲ್ಲಾದ್ರೂ ಕೂಡ ಇದ್ರದ್ದು ಇನ್ನೊಂದು ಸ್ಥಾನವನ್ನು ಕೂಡ
ಫಂಕ್ಷನಿಂಗ್ ಏರಿಯಾವನ್ನ ಡಿಸೈಡ್ ಮಾಡಬಹುದು ಅಂತ. ಅಂದ್ರೆ ಡೆಲ್ಲಿ ಒಂದರಲ್ಲಿನೇ ನೀನು ಕೆಲಸ ಮಾಡಬೇಕು ಅಂತ ಏನಿಲ್ಲ. ನಮ್ಮಲ್ಲಿ ಕರ್ನಾಟಕದೊಳಗೆ ಮೂರು ಹೈಕೋರ್ಟ್ಗಳಿದಾವೆ. ಒಂದು ಬೆಂಗಳೂರು ಪೀಠ, ಒಂದು ಧಾರವಾಡ ಪೀಠ, ಮತ್ತೊಂದು ಕಲಬುರಗಿ ಪೀಠ. ಬೆಂಗಳೂರು, ಧಾರವಾಡ, ಕಲಬುರಗಿ. ಸುಪ್ರೀಂ ಕೋರ್ಟ್ನ ಪೀಠಗಳು ಎಷ್ಟಿದಾವೆ? ಕೇವಲ ಒಂದೇ. ಹಾಗೆ ನಮ್ಮಲ್ಲಿ ಹೆಂಗೆ ಕರ್ನಾಟಕದಾಗ 3 ಪೀಠಗಳದಾವಲ್ಲ, ಹಂಗೆ ದೆಹಲಿಯ ಸುಪ್ರೀಂ ಕೋರ್ಟ್ನ ಪೀಠಗಳನ್ನ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಅವರು ರಾಷ್ಟ್ರಪತಿಯವರೊಂದಿಗೆ ಡಿಸ್ಕಷನ್ ಮಾಡಿ ಪೀಠಗಳನ್ನ ರಚನೆ ಮಾಡಬಹುದು, ಏನು ತೊಂದರೆ ಇಲ್ಲ. ಆದ್ರೆ ಕೇಂದ್ರ ಸ್ಥಾನ ಡೆಲ್ಲಿನೇ, ಇದು ನೆನಪಲ್ಲಿ ಇರಬೇಕು. ಸುಪ್ರೀಂ ಕೋರ್ಟ್ ಎಲ್ಲೈತಿ ಅಂತ ಕೇಳಿದ್ರೆ, ಇಲ್ರಿ ಮುಂಬೈದಾಗ ಒಂದೈತಿ, ಪುನಾದಾಗ ಒಂದೈತಿ, ಬೆಂಗಳೂರಾಗ ಒಂದೈತಿ. ಇಲ್ಲ, ಎಲ್ಲೈತಿ? ದೆಹಲಿ ಒಳಗೊಂದೈತಿ. ಯಾವಾಗ ಅದರ ಪೀಠಗಳ ರಚನೆ ಆಗ್ತಾವ ಅವಾಗ ಅದನ್ನ ಕನ್ಸಿಡರ್ ಮಾಡಬೇಕು, ಅದು ಸೆಕೆಂಡ್ರಿ ಇರ್ಲಿ. ಇದು ಆರ್ಟಿಕಲ್ 124 ಉಪಬಂಧ 1 ತಮಗೆಲ್ಲ ಅರ್ಥ ಆಗೈತಿ ಅಂತ ಅನ್ಕೊಂತೀನಿ. ಏನ್ ಹೇಳ್ರಿ? ಒಂದು, ಭಾರತಕ್ಕೆ ಸುಪ್ರೀಂ ಕೋರ್ಟ್ ಇರಲೇಬೇಕು, ಮತ್ತೆ ಅದ್ರಾಗ ಜಡ್ಜಸ್ ಇರಬೇಕು. ಸುಪ್ರೀಂ ಕೋರ್ಟ್ ಒಂದೇ ಇಟ್ಟು ಜಡ್ಜಸ್ ಕೊಡಂಗಿಲ್ಲ, ತನಕ್ ಬರಂಗಿಲ್ಲ. ಜಡ್ಜಸ್ ಇರಬೇಕು. ಮೂಲ ಸಂವಿಧಾನದಲ್ಲಿ ಬರೆದ ಜಡ್ಜಸ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ, ಒಬ್ರು ಚೀಫ್ ಜಸ್ಟಿಸ್, ಇನ್ನ ಉಳಿದವರು 7 ಜನ ಅದರ್ ಜಡ್ಜಸ್. ಹೀಗಾಗಿ ಮೂಲ ಸಂವಿಧಾನದಲ್ಲಿ ಬರೆದ ಜಡ್ಜ್ಗಳ ಸಂಖ್ಯೆ 8. ಆದ್ರೆ ಸದ್ಯಕ್ಕೆ ಎಷ್ಟು ಜನ ಜಡ್ಜಸ್ಗಳದಾರು? 34 ಜನ ಜಡ್ಜಸ್ಗಳಿದ್ದಾರೆ ಸದ್ಯಕ್ಕೆ, ನೆನಪಲ್ಲಿ ಇರಬೇಕು. ಸರ್ 8ರಿಂದ 34 ಯಾಕೆ ಹಿಂಗೆ ಇನ್ಕ್ರೀಸ್ ಮಾಡಿದೆ ಅಂತಂದ್ರೆ, ಪಾರ್ಲಿಮೆಂಟ್ಗೆ ಸಂವಿಧಾನವೇ ಅಧಿಕಾರ ಕೊಡ್ತೈತಿ, ನೀವು ಕಾನೂನು ತಗೊಂಡ್ಬರುವ ಮೂಲಕ ಅದರ ಸಂಖ್ಯೆಯನ್ನ ಜಾಸ್ತಿ ಮಾಡಬಹುದು ಅಂತ. ಇದು ನಮಗೆ ಗೊತ್ತಿರಬೇಕು. 2 ಅಧಿಕಾರಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ಇನ್ನ ಆರ್ಟಿಕಲ್ 124 ಉಪಬಂಧ 2 ಬಗ್ಗೆ ಡಿಸ್ಕಷನ್ ಮಾಡೋಣ. ಆರ್ಟಿಕಲ್ 124 ಉಪಬಂಧ 2 ಏನ್ ಹೇಳ್ತೈತಿ ಅಂತಂದ್ರೆ, ಸುಪ್ರೀಂ ಕೋರ್ಟ್ನ ಜಡ್ಜಸ್ ಗಳನ್ನ ಯಾರು ಅಪಾಯಿಂಟ್ ಮಾಡ್ಕೋಬೇಕು, ಹೆಂಗ ಅಪಾಯಿಂಟ್ ಮಾಡ್ಕೋಬೇಕು, ಮತ್ತು ಅವರ ಅಧಿಕಾರಾವಧಿ ಎಷ್ಟು, ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಸುಪ್ರೀಂ ಕೋರ್ಟ್ನ ಜಡ್ಜಸ್ ಅನ್ನ ಯಾರು ನೇಮಕ ಮಾಡ್ಕೋಬೇಕು ಅಂತಂದ್ರೆ, ಯಾರು ಅಪಾಯಿಂಟ್ ಮಾಡ್ತಾರೋ ಅಂತ ಕೇಳಿದ್ರೆ, ಪ್ರೆಸಿಡೆಂಟ್, ರಾಷ್ಟ್ರಪತಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಒಂದು ಇದನ್ನ ಫಿಕ್ಸ್ ಆಗಿಬಿಡೋದು ಏನಪ್ಪಾ ಅಂತಂದ್ರೆ, ವಿಷಯದ ಬಗ್ಗೆ ಫಿಕ್ಸ್ ಏನಪ್ಪಾ ಅಂತಂದ್ರೆ, ಈ ಎಲ್ಲೆಲ್ಲಿ ಸಾಂವಿಧಾನಿಕ ಸಂಸ್ಥೆಗಳದಾವು, ಯಾವ ಸಾಂವಿಧಾನಿಕ ಸಂಸ್ಥೆಗಳನ್ನ ಸಂವಿಧಾನದಲ್ಲಿ ಬರೆದಾರೋ ಆ ಎಲ್ಲಾ ಸಂಸ್ಥೆಗಳ ಅಧ್ಯಕ್ಷರನ್ನ ಅಥವಾ ಸದಸ್ಯರನ್ನ ರಾಷ್ಟ್ರಪತಿಯವರೇ ಆಯ್ಕೆ ಮಾಡ್ತಾರೆ. ಇದು ಫಿಕ್ಸ್. ಅದು ಯಾವ್ದಾರ ಇರಲಿ, ಬಹಳ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಸುಪ್ರೀಂ ಕೋರ್ಟ್ನ ಜಡ್ಜಸ್, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಮತ್ತು ಅದರ್ ಜಡ್ಜಸ್ ಅನ್ನ ಯಾರು ಅಪಾಯಿಂಟ್ ಮಾಡ್ತಾರೆ, ನೇಮಕ ಮಾಡ್ತಾರೆ ಅಂತ ಕೇಳಿದ್ರೆ, ಪ್ರೆಸಿಡೆಂಟ್. ಹೆಂಗ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಂತ ಕೇಳಿದ್ರೆ, ಕೊಲಿಜಿಯಂ ಸಿಸ್ಟಮ್ನ ಮೂಲಕ. ಕೊಲಿಜಿಯಂ ಸಿಸ್ಟಮ್ನ ಮೂಲಕ. ಸರ್ ಏನಿದು ಕೊಲಿಜಿಯಂ? ಇಲ್ಲಿ ಕೇಳೇ ಇಲ್ರಲ್ಲ ಅನ್ಬೇಡ್ರಿ. ಕೊಲಿಜಿಯಂ ಅಂತಂದ್ರೆ, ಯಾವ ವ್ಯಕ್ತಿ ನ್ಯಾಯಮೂರ್ತಿ ಆಗಲು ಎಲ್ಲಿದ್ದು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಮತ್ತು ಹೈಕೋರ್ಟ್ನ ನ್ಯಾಯಮೂರ್ತಿ ಆಗಲು ಅರ್ಹ ಅದಾನೋ ಅನ್ನೋದನ್ನ ಆಯ್ಕೆ ಮಾಡುವ ಆಯೋಗ ಇದು ಯಾವುದು? ಕೊಲಿಜಿಯಂ. ಈ ಆಯೋಗ ಯಾರ ಹೆಸರನ್ನ ರೆಕಮೆಂಡ್ ಮಾಡ್ತಿದ್ಲ ಅವರನ್ನ ರಾಷ್ಟ್ರಪತಿ ನ್ಯಾಯಮೂರ್ತಿಯಾಗಿ ಆಯ್ಕೆ ಮಾಡಬೇಕು. ರಿಜೆಕ್ಟ್ ಮಾಡಿದ್ರು ಅಂತಂದ್ರೆ ಅದಕ್ಕೆ ಕಾರಣವನ್ನ ಕೊಡಬೇಕು. ಸರ್ ಮತ್ತೆ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅನ್ನ ಜಾರಿಗೆ ತಗೊಂಡ್ಬಂದಿದ್ರಲ್ಲ ಸರ್, ಅದು ಏನಾಯ್ತು ಅಂತ ಕೇಳಿದ್ರೆ, ಅದನ್ನ 2015 ಸ್ಟ್ರಕ್ ಡೌನ್ ಆಯ್ತು. ಸುಪ್ರೀಂ ಕೋರ್ಟ್ ಅದನ್ನು ಹೊಡೆದಾಯ್ತು. ನೀವು ಇಂತಹ ಕಾನೂನುಗಳನ್ನ ತಗೊಂಡ್ ಬರೋದು ನ್ಯಾಯಾಂಗದ ಅಸ್ಮಿತತೆಗೆ ಧಕ್ಕೆ ತಂದಂಗಾಕೈತಿ. ಹಿಂಗಾಗಿ ನಾವು ಇದನ್ನ ಒಪ್ಕೊಳ್ಳಂಗಿಲ್ಲ, ಇದನ್ನ ನಾವು ತೆಗೆದುಹಾಕ್ತೀವಿ ಕಾನೂನು ಅಂತ ತೆಗೆದುಹಾಕಿದ್ರು. ಆವಾಗ ಮತ್ತೆ ಕೊಲಿಜಿಯಂ ಆಕ್ಟಿವ್ ಅಂಡ್ ಆಪರೇಟ್ ಆಯ್ತು. ಅದು ನಮಗೆ ಗೊತ್ತಿರಬೇಕು. ಏನ್ ಹೇಳ್ತಾರೆ? ಒಂದು, ಯಾರು ಆಯ್ಕೆ ಮಾಡಬೇಕು, ಯಾರು ನೇಮಕ ಮಾಡಬೇಕು. ಎರಡನೇದು, ಹೇಗೆ ನೇಮಕ ಆಗಬೇಕು, ಯಾರು ಅವರನ್ನ ನೇಮಕ ಮಾಡ್ರಿ ಅಂತ ರೆಕಮೆಂಡ್ ಮಾಡ್ತಾರೆ. ಸರ್ ನಮ್ಮ ಹುಡುಗರಿಗೆ ಒಂದು ನೌಕರಿ ಕೊಡ್ರಿ ಅಂತೇಳಿ ಎಮ್ ಎಲ್ ಎ ಒಂದು ಲೆಟರ್ ಬರೆದು ಕಳಿಸ್ತಾನಲ್ಲ ಯಾವ್ದಾರ ಫ್ಯಾಕ್ಟರಿಗಳಿಗೆ ಕೆಲಸಕ್ಕೆ ತಗೊಳ್ಳುವಾಗ, ಆ ರೀತಿ ಇದೊಂದು ಕಮಿಷನ್ ಇರ್ತೈತಿ, ರೆಕಮೆಂಡೇಶನ್ ಮಾಡ್ತೈತಿ. ಈ ಕಮಿಷನ್ ಅಲ್ಲಿ ಚೀಫ್ ಜಸ್ಟಿಸ್ ಅವರು ಅಧ್ಯಕ್ಷರು ಇರ್ತಾರೆ, CJI ಇರ್ತಾರೆ, ಮತ್ತು ಅದರ್ 4 ಜಡ್ಜಸ್ ಇದ್ರೊಳಗೆ ಇರ್ತಾರೆ. ಟೋಟಲ್ 5 ಮಂದಿದೊಂದು ಆಯೋಗ ಇರ್ತೈತಿ. ಆಯೋಗ ಏನ್ ಮಾಡ್ತೈತಿ ಅಂತಂದ್ರೆ, ಯಾರು ಜಡ್ಜಸ್ ಆಗ್ಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನ ತಗೊಂತೈತಿ. ಸರ್ ಇದು ಚೀಫ್ ಜಸ್ಟಿಸ್ ನೇಮಕ ಮಾಡುವ ಹೊತ್ನಾಗೂ ತಗೋತೈತಿ ಅಂತ ಇದೇ ರೀತಿ ಸಿಸ್ಟಮ್ ಅನ್ನತ್ತೆ ಕೇಳಿದ್ರೆ, ಇಲ್ಲ. ಚೀಫ್ ಜಸ್ಟಿಸ್ ಸುಪ್ರೀಂ ಕೋರ್ಟ್ನ ಅತ್ಯಂತ ಹಿರಿಯ ವ್ಯಕ್ತಿನೇ ಚೀಫ್ ಜಸ್ಟಿಸ್ ಆಗಬೇಕು. ಇದು ಪದ್ಧತಿ ರೂಢಿ ಮಾಡ್ಕೊಂಡಿವಿ. ಸಂವಿಧಾನದೊಳಗೆ ಏನಾರು ಬರ್ದಾರಂತೆ ಕೇಳಿದ್ರೆ, ಇಲ್ಲ. ದೇರ್ ಇಸ್ ನೋ ವರ್ಡ್ಸ್ ಟು ಅಪಾಯಿಂಟ್ ಅ ಚೀಫ್ ಜಸ್ಟಿಸ್ ಆಫ್ ದಿ ಸೀನಿಯರ್ ಪರ್ಸನ್ ಆಫ್ ದಿ ಸುಪ್ರೀಂ ಕೋರ್ಟ್ ಅಂತ. ಹಿರಿಯ ವ್ಯಕ್ತಿಯನ್ನೇ ನೀವು ಚೀಫ್ ಜಸ್ಟಿಸ್ ಮಾಡ್ಬೇಕಂತೇಳಿ ಎಲ್ಲರೂ ಬರ್ದಾರಂತೆ ಕೇಳಿದ್ರೆ ಬರ್ದಿಲ್ಲ. ಆದ್ರೆ ರೂಢಿ ಒಳಗೆ ಬಂದ್ಬಿಟ್ಟದೆ. ಯಾಕೆ ಬಂತು ಅಂತಂದ್ರೆ, 1900 ಇದು ಇಂದಿರಾ ಗಾಂಧಿ ಕಾಲದಿಂದ ಹಿಂಗೆ ಇದು. 1974ರಿಂದ ಈ 77 ಇಯರ್ಗಳು ಏನದಾವಲ್ಲ, ಇವು ಭಾರಿ ಇಂಪಾರ್ಟೆಂಟ್. ಇಲ್ಲಿ ಏನಾಗಿತ್ತು ಅಂತಂದ್ರೆ, ಕೇಶವಾನಂದ ಭಾರತಿ ತೀರ್ಪು ಕೊಟ್ಟ ನಂತರ ಕೆಲವೊಂದಿಷ್ಟು ಜಡ್ಜಸ್ ಗಳನ್ನ ಸೈಡ್ ಲೈನ್ ಮಾಡಿ ಏನ್ ಮಾಡಿದ್ರು ಅಂತಂದ್ರೆ, ತಮಗೆ ಬೇಕಾಗಿರ್ತಕ್ಕಂಥ ಜಡ್ಜಸ್ ಅನ್ನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯನ್ನಾಗಿ ಮಾಡಿದ್ರು ಅಂತ ಅಪವಾದಗಳಿದ್ದು. ಕೆಲವೊಂದಿಷ್ಟು ಜಡ್ಜ್ಮೆಂಟ್ಸ್ಗಳು ಅವ್ರ ಫೇವರ್ ಆಗಿ ಬರಲಿಲ್ಲ ಅನ್ನೋ ಕಾರಣಕ್ಕೆ ಯಾರು ಮುಖ್ಯ ನ್ಯಾಯಮೂರ್ತಿಗಳು ಆಗಬೇಕಾಗಿತ್ತು ಅವರನ್ನ ಬಿಟ್ಟು ಉಳಿದವರನ್ನ ಮುಖ್ಯ ನ್ಯಾಯಮೂರ್ತಿಗಳನ್ನಾಗಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಒಂದು ಕೇಸ್ ಮಾಡಿ
ಆ ಕೇಸಿಗೆ ಜಜ್ಮೆಂಟ್ ಅನ್ನ ಬರೆದ್ರು ಏನಂತೇಳಿ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಯಾರಾಗಬೇಕು ಅಂತಂದ್ರೆ ಆ ನ್ಯಾಯಾಲಯದ ಅತ್ಯಂತ ಹಿರಿಯ ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕೆಲಸ ಮಾಡಬೇಕು ಅಂತೇಳಿ ಬರೆದ್ರು. ಗೊತ್ತಿರಬೇಕು. ಆಮೇಲೆ ಅದರ್ ಜಡ್ಜಸ್ ನ ನೇಮಕಾತಿ ಒಳಗ ಕೊಲಿಜಿಯಂ ಸಿಸ್ಟಮ್ ಜಾರಿಯಲ್ಲಿ ಇರ್ತೈತಿ ಅನ್ನೋದು ನಮಗೆ ಗೊತ್ತಿರಬೇಕು. ಅಂದ್ರೆ ಮುಖ್ಯ ನ್ಯಾಯಮೂರ್ತಿ ಪದ್ಧತಿಯ ಪ್ರಕಾರ ನ್ಯಾಯಾಲಯದ ಅತ್ಯಂತ ಹಿರಿಯ ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕಾರ್ಯನಿರ್ವಹಿಸಿದರೆ ಉಳಿದ ನ್ಯಾಯಮೂರ್ತಿಗಳ ಆಯ್ಕೆ ಮಾಡುವಾಗ ಕೊಲಿಜಿಯಂ ಪದ್ಧತಿ ಜಾರಿಯಲ್ಲಿ ಇರ್ತೈತಿ ಅಂತ ಗೊತ್ತಿರಬೇಕು. ಸರ್ ಇವರು ಎಲ್ಲಿವರೆಗೂ ಕೆಲಸ ಮಾಡ್ತಾರೆ ಅಂತ ಕೇಳಿದ್ರೆ ಹೊತ್ತು ಮುಳುಗುವವರೆಗೂ ಅಲ್ಲ. ಎಲ್ಲಿವರೆಗೂ ಕೆಲಸ ಮಾಡ್ತಾರೆ ಅಂತಂದ್ರೆ ಅವರ ವಯಸ್ಸು 65 ವರ್ಷ ಮೀರೋವರೆಗೂ. ಅವರಿಗೆ 65 ವರ್ಷ ಆಯ್ತು ಅಂತಂದ್ರೆ ಅವರು ರಿಟೈರ್ಡ್ ಆಗ್ತಾರೆ. ಇದು ನಮಗೆ ಗೊತ್ತಿರಬೇಕು. ಅಂದ್ರೆ 3 ವಿಷಯಗಳ ಬಗ್ಗೆ ಸ್ಪಷ್ಟತೆಯನ್ನು ಕೊಡತೈತಿ ಆರ್ಟಿಕಲ್ 124 ಉಪಬಂಧ 2. ಏನು? ಪ್ರೆಸಿಡೆಂಟ್ ಆಯ್ಕೆ ಮಾಡ್ತಾರೆ. 2ನೇದು ಕೊಲಿಜಿಯಂ ಸಿಸ್ಟಮ್ ಅವರಿಗೆ ಸಹಾಯ ಮಾಡ್ತೈತಿ. 3ನೇದು ಅವರ ವಯಸ್ಸು 65 ವರ್ಷ ಆಗುವವರೆಗೂ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಕೆಲಸ ಮಾಡ್ತಾರೆ. ಇದು ನಮಗೆ ಗೊತ್ತಿರಬೇಕು. ಇರ್ಲಿಲ್ಲ ಅಂತಂದ್ರೆ ತಪ್ಪೈತಿ. ಕೇಳ್ತಾರೆ ಏನಂತೇಳಿ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು 5 ವರ್ಷ ಅಥವಾ ಅವರಿಗೆ 65 ವರ್ಷ ಆಗುವವರೆಗೂ ಸುಪ್ರೀಂ ಕೋರ್ಟ್ ನಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಸರಿಯೋ ತಪ್ಪು? ದಿಸ್ ಇಸ್ ಅನ್ ರಾಂಗ್ ಸ್ಟೇಟ್ಮೆಂಟ್. ಬಿಕಾಸ್ ಆಫ್ 5 ವರ್ಷದ ಬಗ್ಗೆ ಎಲ್ಲಿನೂ ಬರಲಿಲ್ಲ. ಅವ್ರಿಗೆ ಏನ್ ಬರ್ತಾರೆ? ಓನ್ಲಿ 65 ವರ್ಷ ಅವರ ವಯಸ್ಸು ಆಗೋವರೆಗೂ. ಅವರಿಗೆ 65 ವರ್ಷ ಆಯ್ತು ಅಂತಂದ್ರೆ ಹಿ ಕ್ಯಾನ್ ಸ್ಟೆಪ್ ಡೌನ್ ಫ್ರಮ್ ದಿ ಪೋಸ್ಟ್ ಆಫ್ ದಿ ಸುಪ್ರೀಂ ಕೋರ್ಟ್ ಜಡ್ಜ್. ಸುಪ್ರೀಂ ಕೋರ್ಟ್ನ ಜಡ್ಜ್ನ ಸ್ಥಾನಗಳಿಂದ ಅವರು ಕೆಳಗೆ ಇಳಿತಾರೆ ಯಾವಾಗ ಅವರಿಗೆ 65 ವರ್ಷ ಆಯ್ತು ಅಂತಂದ್ರೆ. ಇದು ನಮಗೆ ಗೊತ್ತಿರಬೇಕು. ಈ 3 ವಿಷಯಗಳ ಬಗ್ಗೆ ಯಾವುದು ಆರ್ಟಿಕಲ್ 124 ಉಪಬಂಧ 2 ಮಾತಾಡ್ತೈತಿ. 1ನೇದ್ದು ಪ್ರೆಸಿಡೆಂಟ್ ಆಯ್ಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ, 2ನೇದ್ದು ಕೊಲಿಜಿಯಂ ಸಿಸ್ಟಮ್ ಅವರಿಗೆ ಸಹಾಯ ಮಾಡ್ತೈತಿ ಆಯ್ಕೆಯಲ್ಲಿ ಅಂತ ಹೇಳೋದ್ರ ಬಗ್ಗೆ, 3ನೇದ್ದು ಏನು 65 ವರ್ಷದವರೆಗೂ ಅವ್ರು ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಇನ್ನ ಇವ್ರನ್ನ ತೆಗೆಯೋದು, ಇವರು ರಿಟೈರ್ಮೆಂಟ್ ಆಗೋದು, ಇವ್ರನ್ನ ತೆಗೆಯೋದು ಅಥವಾ ಇವರು ರಾಜೀನಾಮೆ ಕೊಡೋದು ಇವ್ರಿಗೆ ಬರ್ತೈತಿ ಸರ್. ಜಡ್ಜಸ್ ಆಗಿ ಆಯ್ಕೆ ಆದವರು ರಾಜೀನಾಮೆ ಕೊಡಬಹುದಾ? ಅಥವಾ ಜಡ್ಜಸ್ ಆಗಿ ಆಯ್ಕೆ ಆದವರು ಹೇರಾಪೇರಿ ಜಜ್ಮೆಂಟ್ ಅನ್ನ ಬರೆದ್ರು ಅಂತಂದ್ರೆ ಅವರನ್ನ ನಾವು ಆ ಸ್ಥಾನದಿಂದ ತೆಗೆದು ಹಾಕ್ಬೋದಾ ಅಂತ ಕೇಳಿದ್ರೆ ಎಸ್ ಹಾಕಿ. ಅದ್ರ ಬಗ್ಗೆ ಮಾತಾಡೋದು ಯಾವುದು ಅಂತಂದ್ರೆ ಆರ್ಟಿಕಲ್ 124 ಉಪಬಂಧ 2A 2B ಈ ಎರಡು ಅದ್ರ ಎರಡರ ವಿಷಯಗಳ ಬಗ್ಗೆ ಮಾತಾಡುತ್ತೆ. ಅದೇನ್ ಹೇಳ್ತೈತಿ ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಆರ್ಟಿಕಲ್ 124 ಉಪಬಂಧ 2A ಏನ್ ಹೇಳಕತ್ತೈತಿ ಅಂತಂದ್ರೆ ಒಬ್ರು ಜಡ್ಜ್, ಯಾವ ಜಡ್ಜ್? ಸುಪ್ರೀಂ ಕೋರ್ಟ್ನ ಜಡ್ಜ್ ರಿಸೈನ್ ಮಾಡಬಹುದು. ರಿಸೈನ್ ಮಾಡುವುದರ ಮೂಲಕ ತಮ್ಮ ಕೆಲಸಕ್ಕೆ ರಾಜೀನಾಮೆ ನೀಡಬಹುದು. ಸರ್ ರೆಸಿಗ್ನೇಷನ್ ಲೆಟರ್ ಅನ್ನ ಯಾರಿಗೆ ಬರಿಬೇಕು? ಯಾರಿಗೆ ರೆಸಿಗ್ನೇಷನ್ ಲೆಟರ್ ಅನ್ನ ಬರಿಬೇಕು ಅಂತ ಕೇಳಿದ್ರೆ ಪ್ರೆಸಿಡೆಂಟ್ ಅವರಿಗೆ ಬರಿಬೇಕು. ಟು ರೈಟ್ ಆರ್ ಅಡ್ರೆಸ್ ಟು ದಿ ಪ್ರೆಸಿಡೆಂಟ್ he shall resignated his letter to the president and he step down from that post if he does not want to work as a judge. ನಾನು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ಕೆಲಸ ಮಾಡಲು ನನಗೆ ಇಷ್ಟ ಇಲ್ಲ ಅಂತೇಳಿ ಅವ್ರು ಏನಾದರೂ ತಿಳ್ಕೊಂಡಿದ್ರು ಅಂತಂದ್ರೆ, ಬಯಸಿದ್ರು ಅಂತಂದ್ರೆ ಅವರನ್ನ ಆಯ್ಕೆ ಮಾಡಿದ ನಂತರ ಅವರು ಪ್ರೆಸಿಡೆಂಟ್ ಅವರಿಗೆ, ರಾಷ್ಟ್ರಪತಿ ಅವರಿಗೆ ರೆಸಿಗ್ನೇಷನ್ ಲೆಟರ್ ರಾಜೀನಾಮೆ ಪತ್ರವನ್ನ ಬರೆಯುವ ಮೂಲಕ ಏನ್ ಮಾಡಬಹುದು? ಆ ಸ್ಥಾನದಿಂದ ಕೆಳಗಿಳಿಯಬಹುದು. ದೇರ್ ಇಸ್ ನೋ ಬಾರ್ ಅಟ್ ಆಲ್. ಇಲ್ರಿ, ನಿಮಗೆ 65 ವರ್ಷ ಆಗೋವರೆಗೂ ನೀವು ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿನೇ ಕೆಲಸ ಮಾಡಬೇಕು, ನಾವು ಆಯ್ಕೆ ಮಾಡಿವಿ, ನಮಗೇನು ಮರ್ಯಾದೆನೇ ಇಲ್ಲ ಅಂತ ಹಿಂಗೆಲ್ಲ ಕೇಳಂಗಿಲ್ಲ. ಇಫ್ ಅ judge is decide to write a resignation, then he can do. To address the president, it is the only condition. ಯಾರಿಗೆ? ಪ್ರಧಾನಮಂತ್ರಿ ಅವರಿಗೆ ರಾಜೀನಾಮೆ ಪತ್ರ ಬರೀತಾರೇನ? ಉಪರಾಷ್ಟ್ರಪತಿ ಅವರಿಗೆ ರಾಜೀನಾಮೆ ಪತ್ರ ಬರೀತಾರೇನ? ಇಲ್ಲ. ಯಾರಿಗೆ ಬರೀತಾರೆ? ಪ್ರೆಸಿಡೆಂಟ್ಗೆ ಬರೀತಾರೆ. ಇದು ನಮಗೆ ಗೊತ್ತಿರಬೇಕು. ಅಂದ್ರೆ ರಾಷ್ಟ್ರಪತಿಯವರಿಗೆ ರಾಜೀನಾಮೆ ಪತ್ರ ಬರೆಯುವ ಮೂಲಕ ಯಾವುದೇ ಸಮಯದಲ್ಲಿ ಸುಪ್ರೀಂ ಕೋರ್ಟ್ನ ಜಡ್ಜ್ ತನ್ನ ಸ್ಥಾನದಿಂದ ಕೆಳಗಿಳಿಯಬಹುದು. ಟು ಅಡ್ರೆಸ್ ದಿ ಪ್ರೆಸಿಡೆಂಟ್, ಇದು ಒಂದೇ ಕಂಡೀಷನ್. ಇದು ನಮಗೆ ಗೊತ್ತಿರಬೇಕು. ಸರ್ ಇವರು ರೆಸಿಗ್ನೇಷನ್ ಕೊಟ್ಟರು, ಓಕೆ, ನಾವು ಹಾಗೆ ತೆಗಿಯಾಕೆ ಬರಂಗಿಲ್ಲ ಅಂದ್ರೆ ಸರ್ ಅಂತ ಕೇಳಿದ್ರೆ ಎಸ್ ತೆಗಿಬಹುದು. ಅದ್ರ ಬಗ್ಗೆ ಮಾತಾಡ್ತೈತಿ ಯಾವುದು? ಆರ್ಟಿಕಲ್ 124 ಉಪಬಂಧ 2B ಮಾತಾಡ್ತೈತಿ. ಏನಂತೇಳಿ, ಯಾವುದೇ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯನ್ನ ಅಥವಾ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳನ್ನ CJI ಆರ್ ಅದರ್ ಜಡ್ಜಸ್ಗಳನ್ನ ಪಾರ್ಲಿಮೆಂಟ್ ನಲ್ಲಿ ಇಂಪೀಚ್ಮೆಂಟ್ ಮೋಷನ್ ಅನ್ನ ಮೂವ್ ಮಾಡುವುದರ ಮೂಲಕ, ಇಂಪೀಚ್ಮೆಂಟ್ ಮೋಷನ್, ರಿಮೂವಲ್ ಮೋಷನ್ ಅಂತ ಕರಿತೀವಿ ಇದನ್ನ, ರಿಮೂವಲ್ ಮೋಷನ್ ಮೂವ್ ಮಾಡೋದರ ಮೂಲಕ ಇವರನ್ನ ಅಧಿಕಾರದಿಂದ ಕೆಳಗಿಳಿಸಬಹುದು. ಸರ್ ಇದರ ಪ್ರೊಸೀಜರ್ ಎಲ್ಲಿ ಬರ್ದಾರ್ರಿ ಅಂತ ಕೇಳಿದ್ರೆ, ಇದರ ಪ್ರೊಸೀಜರ್ ಆರ್ಟಿಕಲ್ 124 ಉಪಬಂಧ 4ರಲ್ಲಿ ಬರ್ದಾರೆ. ಗೊತ್ತಿರಬೇಕು ಏನಂತೇಳಿ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನ ಅಥವಾ ಉಳಿದ ನ್ಯಾಯಮೂರ್ತಿಗಳನ್ನ ತೆಗೆದು ಹಾಕುವ ಟರಾವನ್ನ ಪಾಸು ಮಾಡುವ ಮೂಲಕ ಅವರನ್ನ ಅಧಿಕಾರದಿಂದ ಕೆಳಗಿಳಿಸುವ ಅಧಿಕಾರ ಯಾರಿಗೈತಿ ಅಂದ್ರೆ ಪಾರ್ಲಿಮೆಂಟ್ ಅವರಿಗೈತಿ. ಇದು ಗೊತ್ತಿರಬೇಕು. ಹಂಗತೆ ಪ್ರೊಸೀಜರ್ ಏನು ಫಾಲೋ ಮಾಡಬೇಕು ಅಂತ ಬರ್ದಾರೋ ಅಥವಾ ಎಲ್ಲಿ ಬರ್ದಾರೋ ಅಂತ ಕೇಳಿದ್ರೆ ಆರ್ಟಿಕಲ್ 124 ಉಪಬಂಧ 4ರಲ್ಲಿ ಬರ್ದಾರೆ. ಏನ ಅನ್ನೋದನ್ನ ಮುಂದೆ ನೋಡೋಣ. ಇಲ್ಲಿಗೆ ಆರ್ಟಿಕಲ್ 124 ಉಪಬಂಧ 2A 2B ಗೊತ್ತಾಯ್ತು ಅಂತ ಅನ್ಕೊಂತೀನಿ. 2A ಅಪಾಯಿಂಟ್ಮೆಂಟ್, ಡ್ಯೂರೇಷನ್ ಅಂಡ್ ರೆಕಮೆಂಡೇಶನ್ ಬಗ್ಗೆ ಹೇಳ್ತೈತಿ. ಯಾರು ನೇಮಕ ಮಾಡಬೇಕು, ಯಾರು ರೆಕಮೆಂಡೇಶನ್ ಮಾಡಬೇಕು, ಆಮೇಲೆ ಎಷ್ಟು ಅವಧಿಯವರೆಗೂ ಅವರು ಅಧಿಕಾರದಲ್ಲಿ ಇರ್ತಾರೆ ಅನ್ನೋದ್ರ ಬಗ್ಗೆ ಬರೀತೈತಿ. ಆಮೇಲೆ
ಆರ್ಟಿಕಲ್ 124 ಉಪಬಂಧ 2 ಏನ್ ಹೇಳ್ತೈತಿ ಅಂತಂದ್ರೆ ರಾಜೀನಾಮೆ ಕೊಡೋದ್ರ ಮೂಲಕ ನೀನು ಅಧಿಕಾರದಿಂದ ಕೆಳಗೆ ಇಳಿಬಹುದು ಅಂತ ಹೇಳ್ತೈತಿ. ಆರ್ಟಿಕಲ್ 124 2 ಏನ್ ಹೇಳ್ತೈತಿ ಅಂದ್ರೆ ನೀ ರಾಜೀನಾಮೆ ಕೊಡದೇ ಇದ್ರು ನಾನು ನಿನ್ನ ಅಧಿಕಾರದಿಂದ ಕೆಳಗಿಳಿಸ್ತೀನಿ ಅಂತ ಹೇಳ್ತೈತಿ. ಇದು ಗೊತ್ತಿರಬೇಕು. ಇದಿಷ್ಟು ಮಾಹಿತಿ. ಇನ್ನು ಆರ್ಟಿಕಲ್ 124 2 ಕ್ಯಾಪಿಟಲ್ ಎ ಅಂತೇಳಿ ಇನ್ನೊಂದಿತ್ತು 124 ಈ ರೀತಿಯಾಗಿರ್ತಕ್ಕಂಥದ್ದು ಒಂದು ಅಂದ್ರೆ ಇವೆಲ್ಲ ಕ್ಯಾಪಿಟಲ್ ದೊಳಗೆ ಏನು ಬರ್ದಾರಲ್ಲ ಅವೆಲ್ಲ ಅಮೆಂಡ್ಮೆಂಟ್ ಮೂಲಕ ಸೇರ್ಪಡೆ ಆಗ್ಯಾವ ಅಂತ ಹೌದಾ. ಆರ್ಟಿಕಲ್ 124 ಉಪಬಂಧ 2 ಕ್ಯಾಪಿಟಲ್ ಎ ಏನ್ ಹೇಳ್ತೈತಿ ಅನ್ನೋದನ್ನ ನೋಡೋಣ. ಈ ಆರ್ಟಿಕಲ್ 124ಕ್ಕ 2 ಎ ಅನ್ನ 1963ರ 15ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಜಾರಿಗೆ ತಗೊಂಬಂದ್ರು. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 15 ಜಾರಿಗೆ ತಗೊಂಬಂದ್ರು. ಇದೇನ್ ಹೇಳ್ತೈತಿ ಅಂತಂದ್ರೆ ಜಡ್ಜಸ್ಗಳ ಏಜ್ ಎಷ್ಟು ಇರಬೇಕು ಅನ್ನೋದನ್ನ ಡಿಟರ್ಮೈನ್ ಮಾಡೋದು ಪಾರ್ಲಿಮೆಂಟ್ ಕಾನೂನು ತಗೊಂಡ್ಬರುವ ಮೂಲಕ ಮಾಡಬೇಕು ಅಂತ. ಅದ್ರ ಪ್ರಕಾರ ಏನ್ ಮಾಡೋದು ಅಂತಂದ್ರೆ 65 ವರ್ಷವನ್ನ ಫಿಕ್ಸ್ ಮಾಡೋದು. ಅದೇನು ಸೆಕೆಂಡ್ರಿ, ಇದೇನು ಅಷ್ಟೇನು ಬಹಳ ಇಂಪಾರ್ಟೆಂಟ್ ಅಲ್ಲ, ಇದು ನಮಗೆ ಗೊತ್ತಿರ್ಬೇಕು ಅಷ್ಟೇ. ಹೌದಾ. ಇನ್ನು ಆರ್ಟಿಕಲ್ 124 ಉಪಬಂಧ 3 ಏನ್ ಹೇಳ್ತೈತಿ ಅನ್ನೋದನ್ನ ನೋಡೋಣ. ಇಲ್ಲಿವರೆಗೂ ಏನ್ ನೋಡಿದ್ವಿ ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಭಾರತಕ್ಕೊಂದು ಸುಪ್ರೀಂ ಕೋರ್ಟ್ ಇರಬೇಕು ಅಂತ ಹೇಳಿ ನೋಡಿದ್ವಿ. ಅವರ ಸಂಖ್ಯೆ ಎಷ್ಟಿರಬೇಕು ಅಂತ ಹೇಳಿ ನೋಡಿದ್ವಿ. ಅವರನ್ನ ಯಾರು ಅಪಾಯಿಂಟ್ಮೆಂಟ್ ಮಾಡ್ಬೇಕಂತ ಹೇಳಿ ನೋಡಿದ್ವಿ. ಅವರ ಅವಧಿ ಎಷ್ಟಿರ್ಬೇಕಂತ ಹೇಳಿ ನೋಡಿದ್ವಿ. ಅವರಿಗೆ ಅಪಾಯಿಂಟ್ಮೆಂಟ್ ಮಾಡಲು ರೆಕಮೆಂಡೇಶನ್ ಮಾಡೋರು ಯಾರು ಅಂತ ಹೇಳಿ ನೋಡಿದ್ವಿ. ಅವರ ರೆಸಿಗ್ನೇಷನ್ ಅನ್ನ ಹೆಂಗ್ ಕೊಡ್ತಾರೋ ಅನ್ನೋದ್ರ ಬಗ್ಗೆ ನೋಡಿದ್ವಿ. ಅವರನ್ನ ರಿಮೂವಲ್ ಹೆಂಗ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೋಡಿದ್ವಿ. ಈಗ ಈ ಜಡ್ಜಸ್ ಆಗಿ ಆಯ್ಕೆ ಆಗಲು ಅವ್ರ ಕ್ವಾಲಿಫಿಕೇಶನ್ ಏನಿರಬೇಕು? ಕ್ವಾಲಿಫಿಕೇಶನ್, ವಾಟ್ ಇಸ್ ದಿ ಕ್ವಾಲಿಫಿಕೇಶನ್ ಫಾರ್ ದಿ ಪರ್ಸನ್ ಟು ಅಪಾಯಿಂಟ್ ಆಸ್ ಅ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್? ಅದ್ರ ಬಗ್ಗೆ ಎಲ್ಲಿ ಬರ್ದಾರ ಅಂತ ಕೇಳಿದ್ರೆ ಆರ್ಟಿಕಲ್ 124 ಉಪಬಂಧ 3ರಲ್ಲಿ ಬರ್ದಾರೆ. ಏನ್ ಬರ್ದಾರೆ ಸರ್ ಅಂತ ಕೇಳಿದ್ರೆ ಬರ್ದಾರೆ ಏನಂತ ಬರೀತಾರೆ ಅಂದ್ರೆ ಫಸ್ಟ್ನೇದಕ್ಕನೆ ಹಿ ಶಾಲ್ ಬಿ ಅ ಸಿಟಿಜನ್ ಆಫ್ ಇಂಡಿಯಾ. ಅವನು ಭಾರತದ ನಾಗರಿಕನಾಗಿರಬೇಕು. ಫಸ್ಟ್ನೇ ಕ್ವಾಲಿಫಿಕೇಶನ್ ಇದು, ಭಾರತದ ನಾಗರಿಕನಾಗಿರಬೇಕು. ಇದು ಎಲ್ಲ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ಗಳಿಗೆ ಫಿಕ್ಸ್. ಇದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ಗಳಿಗಿಂತನೂ ಎಲ್ಲ ಸರ್ಕಾರಿ ಪೋಸ್ಟ್ಗಳಿಗೆ ಇದು ಫಿಕ್ಸ್. ಈಗ ಒಬ್ಬ ಎಸ್ ಡಿ ಆಗಬೇಕಾಗಿದ್ರು ಅವನು ಭಾರತದ ನಾಗರಿಕನಾಗಿರ್ಬೇಕು. ಅಮೆರಿಕದ ಅಂತಂದು ಎಸ್ ಡಿ ಮಾಡಕ್ ಬರೋದಿಲ್ಲ. ಪಾಕಿಸ್ತಾನದ ಅಂತಂದು ಐ ಬಿ ಚೀಫ್ ಅನ್ನ ಮಾಡಕ್ ಬರೋದಿಲ್ಲ. ಏನು, ಅವನು ಭಾರತದ ನಾಗರಿಕನಾಗಿರಬೇಕು. ಹಿ ಮಸ್ಟ್ ಬಿ ಸಿಟಿಜನ್ ಆಫ್ ದಿ ಇಂಡಿಯಾ. ಭಾರತದ ನಾಗರಿಕನಾಗಿರಬೇಕು. ಇದು ಫಸ್ಟ್ನೇ ಕ್ವಾಲಿಫಿಕೇಶನ್. ಇನ್ನು ಉಳಿದ ಕ್ವಾಲಿಫಿಕೇಶನ್ಗಳ ಬಗ್ಗೆ ಎಲ್ಲಿ ಬರ್ದಾರೆ ಅಂತ ಕೇಳಿದ್ರೆ ಆರ್ಟಿಕಲ್ 124 ಉಪಬಂಧ 3A ಒಂದು ಬರೀತಾರೆ. ಏನಂತೇಳಿ ಬರೀತಾರೆ? ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆಗಲು ಅಥವಾ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಆಗಲು ಆತ ಕನಿಷ್ಠ 5 ವರ್ಷ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿ ಕೆಲಸ ಮಾಡಿರಬೇಕು. ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿ. ಸರ್, ಇದು ಒಂದೇ ನ್ಯಾಯಾಲಯದಾಗ ಮಾಡಿರ್ಬೇಕು ಏನು ಬೇರೆ ಬೇರೆ ನ್ಯಾಯಾಲಯದಾಗ ಮಾಡಿರ್ಬೇಕು ಅಂತ ಕೇಳಿದ್ರೆ ಇಲ್ಲ. ಭಾರತದ ತುಂಬಾ ಎಷ್ಟು ನ್ಯಾಯಾಲಯಗಳು ನೋಡಿ ಅಷ್ಟು ನ್ಯಾಯಾಲಯದೊಳಗ ಸಕ್ಸೆಸಿವ್ ಆಗಿ ಕರ್ನಾಟಕದಾಗ 2 ವರ್ಷ, ಮಹಾರಾಷ್ಟ್ರದಾಗ 2 ವರ್ಷ, ಆಂಧ್ರ ಪ್ರದೇಶದಾಗ 1 ವರ್ಷ, ಹಿಂಗ 5 ವರ್ಷ ಸರ್ವಿಸ್ ಮಾಡಿದ್ರು ಓಕೆ, ಏನು ತೊಂದರೆ ಇಲ್ಲ. ಆತನನ್ನ ನಾವು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನಾಗಿ ಆಯ್ಕೆ ಮಾಡಬಹುದು. ದೇರ್ ಇಸ್ ನೋ ಪ್ರಾಬ್ಲಮ್ ಅಟ್ ಆಲ್. ಒಂದನೇದು ಕಂಡೀಷನ್ ಏನು? ಆತ ಭಾರತದ ನಾಗರಿಕನಾಗಿರಲೇಬೇಕು. ಇದು ಮಸ್ಟ್ ಅಂಡ್ ಶುಡ್. ಸರ್, ಒಂದು ಕ್ವಶನ್ ಬರ್ದೆ ಸರ್, ನ್ಯಾಯಾಧೀಶರಾಗಲು ಭಾರತದ ನಾಗರಿಕನಾಗಿರಬೇಕು. ಓಕೆ, ನಾನು ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡಕ್ಕೆ ಭಾರತದ ನಾಗರಿಕನಾಗಿರ್ಬೇಕೇನು ಸರ್? ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತೇನಲ್ಲ ನಾನು, ಏನ್ ತೊಂದರೆ ಐತಿ ಅಂತ ಕೇಳಿದ್ರೆ ನೋಡ್ರಿ, ಅದಕ್ಕೊಂದು ವಿಚಾರ ಮಾಡ್ರಿ. ಯಾರಾದ್ರೂ ವಿಚಾರ ಮಾಡ್ರಿ, ಕಮೆಂಟ್ ಮಾಡ್ರಿ ಅದ್ರ ಬಗ್ಗೆ. ಅ ಪರ್ಸನ್ ಹೂ ಇಸ್ ನಾಟ್ ಅ ಸಿಟಿಜನ್ ಆಫ್ ಇಂಡಿಯಾ ಹಿ ಕ್ಯಾನ್ ಪ್ರಾಕ್ಟೀಸ್ ಇನ್ ಇಂಡಿಯಾ ಆಸ್ ಅ ಲಾಯರ್. ಮಾಡಕ್ ಬರ್ತೈತಿನ? ಒಬ್ಬ ವ್ಯಕ್ತಿ ಭಾರತದ ನಾಗರಿಕನಾಗಿರುವುದಿಲ್ಲ, ಆತ ಭಾರತದಲ್ಲಿ ಲಾಯರ್ ಪ್ರಾಕ್ಟೀಸ್ ಮಾಡಬಹುದಿನ, ವಕೀಲ ವೃತ್ತಿಯನ್ನ ಕೈಗೊಳ್ಳಬಹುದಿನ ಅನ್ನೋದ್ರ ಬಗ್ಗೆ ಆನ್ಸರ್ ಮಾಡ್ರಿ. ಇರಲಿ, ಈಗ ಅದನ್ನ ಬಿಡೋಣ. ನಿಮಗೆ ಗೊತ್ತಾಗ್ಲಿಲ್ಲ ಅಂತ ಮುಂದಿನ ವಿಡಿಯೋದಲ್ಲಿ ನಾವು ಹೇಳ್ತೀವಿ. ಅದಕ್ಕೆ ನಾವು ಅದೀವಿ. ಆರ್ಟಿಕಲ್ 124 ಉಪಬಂಧ 3 ಏನ್ ಹೇಳಕತ್ತೈತಿ ಅಂತಂದ್ರೆ ಒಬ್ಬ ವ್ಯಕ್ತಿ ಕನಿಷ್ಠ 5 ವರ್ಷ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿ ಕೆಲಸ ಮಾಡಿರಬೇಕು. ಇಲ್ಲವೇ ಆರ್ಟಿಕಲ್ 124 ಉಪಬಂಧ 3B ಏನ್ ಹೇಳ್ತಾರೆ ಅಂತಂದ್ರೆ ಕನಿಷ್ಠ 10 ವರ್ಷ ಹೈಕೋರ್ಟ್ನ ನ್ಯಾಯವಾದಿಯಾಗಿ ಕೆಲಸ ಮಾಡಿರಬೇಕು. ನ್ಯಾಯಮೂರ್ತಿಯಾಗಿ ಕೆಲಸ ಮಾಡಿರೋದು 5 ವರ್ಷ, ನ್ಯಾಯವಾದಿಯಾಗಿ ಕೆಲಸ ಮಾಡಿರ್ಬೇಕಾಗಿರೋದು 10 ವರ್ಷ. ಸರ್, ಏನಿದು ಕತಿ ಅಂತ ಕೇಳಿದ್ರೆ ಹೇಳ್ತೀನಿ. ಆರ್ಟಿಕಲ್ 124 ಉಪಬಂಧ 3B ಏನು ಕ್ಲಾರಿಫೈ ಮಾಡಕತ್ತೈತಿ ಅಂತಂದ್ರೆ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಬೇಕಾದ್ರೆ ಅವ ಹೈಕೋರ್ಟ್ ನಲ್ಲಿ ಕನಿಷ್ಠ 10 ವರ್ಷ ನ್ಯಾಯವಾದಿಯಾಗಿ ಕೆಲಸ ಮಾಡಿರಬೇಕು. 10 ವರ್ಷ ನ್ಯಾಯವಾದಿಯಾಗಿ ಕೆಲಸ ಮಾಡಿರಬೇಕು. ಕರ್ನಾಟಕದ ಹೈಕೋರ್ಟ್ ನಲ್ಲಿ ಮತ್ತೊಬ್ಬರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನ ಮಾಡಿರಬೇಕು. ಅಂದ್ರೆ ಅಡ್ವೊಕೇಟ್ ಆಗಿ ಕೆಲಸ ಮಾಡಿರಬೇಕು. ಹೆಂಗೆ? 10 ವರ್ಷ. ಸರ್, ಕರ್ನಾಟಕದಾಗ 10 ವರ್ಷ, ಮಹಾರಾಷ್ಟ್ರದಾಗ 10 ವರ್ಷ, ನೋ ಪ್ರಾಬ್ಲಮ್ ಅಟ್ ಆಲ್. ನೀವು ಎಲ್ಲಾರ ಮಾಡ್ರಿ, ಭಾರತದ ತುಂಬಾ ಯಾವುದೇ ನ್ಯಾಯಾಲಯದಲ್ಲಿ ಪ್ರಾಕ್ಟೀಸ್ ಮಾಡ್ರಿ, ಹೈಕೋರ್ಟ್ ಆಗಿರ್ಬೇಕು ಅಷ್ಟೇ. ಅದು ಬಿಟ್ಟು ಸಬಾರ್ಡಿನೇಟ್ ಕೋರ್ಟ್ ಮುಂದೆ ಸರ್ JMFC ಮುಂದೆ ನಾನು 10 ವರ್ಷ ನ್ಯಾಯಾಲಯದಲ್ಲಿ ಕೆಲಸ ಮಾಡಿ ನನ್ನೂ ರೆಕಮೆಂಡ್ ಮಾಡ್ರಿ ತನ್ನಕ್ಕೆ ಬರೋದಿಲ್ಲ. ಎಲ್ಲಿ ಮಾಡಿರಬೇಕು? ಹೈಕೋರ್ಟ್ನ ನ್ಯಾಯಾಧೀಶನಾಗಿ ಕನಿಷ್ಠ 10 ವರ್ಷ ಸರ್ವಿಸ್ ಮಾಡಿರಬೇಕು. ನ್ಯಾಯಾಧೀಶನಾಗಿಲ್ಲ, ನ್ಯಾಯವಾದಿಯಾಗಿ. ನ್ಯಾಯಾಧೀಶರದು ಜಡ್ಜ್ ಆಗಿ ಕೆಲಸ ಮಾಡಿರೋದು 5 ವರ್ಷ ಸಾಕು. ಯಾವುದೇ ನ್ಯಾಯಾಲಯದಲ್ಲಿ 5 ವರ್ಷ ಜಡ್ಜ್ ಆಗಿ ಕೆಲಸ ಮಾಡಿದ್ರು ಯಾವುದೇ ನ್ಯಾಯಾಲಯ ಅಲ್ಲ, ಯಾವುದೇ ಹೈಕೋರ್ಟ್ ನಲ್ಲಿ. ವರ್ಡ್ಗಳು ಬಹಳ ಇಂಪಾರ್ಟೆಂಟ್. ಯಾವುದೇ ಹೈಕೋರ್ಟ್ ನಲ್ಲಿ
5 ವರ್ಷ ನ್ಯಾಯಮೂರ್ತಿಯಾಗಿ ಕೆಲಸ ಮಾಡಿದ್ರಿ ಅಂತಂದ್ರೆ ನೀವು ಕೂಡ ಸುಪ್ರೀಂ ಕೋರ್ಟ್ನ ಜಡ್ಜಸ್ ಆಗ್ಬಹುದು. ಇನ್ನ ಯಾವುದೇ ಹೈಕೋರ್ಟ್ಗಳಲ್ಲಿ ನ್ಯಾಯವಾದಿಯಾಗಿ ಅಡ್ವೊಕೇಟ್ ಆಗಿ 10 ವರ್ಷ ಕೆಲಸ ಮಾಡಿರ್ಬೇಕು. ಆವಾಗ್ಲೂ ಕೂಡ ನೀವು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಆಗ್ಬೋದು. ಇದೆಲ್ಲ ಬ್ಯಾಡಪ್ಪ ಅಂತಂದ್ರೆ ನೇಮಕ ಯಾರು ಮಾಡ್ತಾರೆ? ಸುಪ್ರೀಂ ಕೋರ್ಟ್ನ ಜಡ್ಜಸ್ ನೇಮಕ ಯಾರು ಮಾಡ್ತಾರೋ ಅಂತಂದ್ರೆ ರಾಷ್ಟ್ರಪತಿಗಳು ಮಾಡ್ತಾರೆ. ಹಂಗ ರಾಷ್ಟ್ರಪತಿಯವರ ದೃಷ್ಟಿಯಲ್ಲಿ ನೀನು ಪಾರಂಗತ ನ್ಯಾಯವಾದಿಯಾಗಿರಬೇಕು. ನ್ಯಾಯದಲ್ಲಿ ಪಂಡಿತನಾಗಿದ್ದೀಯ ಅಂತಂದ್ರೆ ನಿನ್ನನ್ನು ಕೂಡ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ಅವರು ನೇಮಕ ಮಾಡಬಹುದು. ಇಫ್ ಯು ಆರ್ ಅ ಡಿಸ್ಟಿಂಗ್ವಿಶ್ಡ್ jurist in the opinion of the president, then you may be appointed as a judge of the Supreme Court ಅಂತ ಆರ್ಟಿಕಲ್ 124 ಉಪಬಂಧ 3C ಹೇಳಕತ್ತೈತಿ. ಏನಂತೇಳಿ, ಪಾರಂಗತ ನ್ಯಾಯದಲ್ಲಿ ಪಾರಂಗತನಾಗಿರ್ಬೇಕು. ನ್ಯಾಯಾಂಗದ ವಿಷಯದಲ್ಲಿ ಅವ ಪಾರಂಗತನಾಗಿದ್ದ ಅಂತಂದ್ರೆ ಪಾಸ್ ಆದವಲ್ಲ. ಪಾರಂಗತ ಅಂದ್ರ ಅವಂಗ ಅದರ ತಿಳುವಳಿಕೆ ಉನ್ನತ ಮಟ್ಟದಲ್ಲಿ ಇರಬೇಕು, ಉತ್ಕೃಷ್ಟವಾಗಿರಬೇಕು. ಅಂತಹ ವ್ಯಕ್ತಿಯನ್ನ ನೀವು ಹುಡುಕಾಡ್ಕೊತ ಹೋಗಂಗಿಲ್ಲ. ರಾಷ್ಟ್ರಪತಿಯವರ ದೃಷ್ಟಿಯೊಳಗೆ ಅವ ಶಾಣೆ ಅದಾನು ಅಂತ ಗೊತ್ತಾಯ್ತು ಅಂದ್ರೆ ಸಾಕು, ಆತನನ್ನ ನಾವು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ಅಪಾಯಿಂಟ್ ಮಾಡಬಹುದು. ಅಂದ್ರೆ ಆರ್ಟಿಕಲ್ 124 ಉಪಬಂಧ 3A 3B 3C ಏನ್ ಹೇಳಕತ್ತೈತಿ ಅಂತಂದ್ರೆ ವಾಟ್ ಈಸ್ ದಿ ಪ್ರೊಸೀಜರ್ ವಾಟ್ ಈಸ್ ದಿ ಕ್ವಾಲಿಫಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ದಿ ಸುಪ್ರೀಂ ಕೋರ್ಟ್ ಜಡ್ಜಸ್ ಅಂತ ಹೇಳಿ ಹೇಳಕತ್ತೈತಿ. ಏನ್ ಪೋಸ್ಟ್ಗೆ ಕಾಮನ್ ಆಗಿ ಬೇಕಾಗಿರ್ತಕ್ಕಂಥ ಅರ್ಹತೆಗಳು ಏನಪ್ಪಾ ಅಂತಂದ್ರೆ ಆತ ಭಾರತದ ನ್ಯಾಯಮೂರ್ತಿಯಾಗಿರಬೇಕು, ಭಾರತದ ನಾಗರಿಕನಾಗಿರಬೇಕು. ಫಸ್ಟ್ನೇದಿದೆ, ಎಲ್ಲರಿಗೂ ಇದೆ. ವೋಟ್ ಹಾಕ್ಬೇಕು ಅಂದ್ರೆ ನೀನು ನಾಗರಿಕನಾಗಿರ್ಬೇಕು, ಎಲೆಕ್ಷನ್ ನಿಲ್ಲಬೇಕು ಅಂದ್ರೆ ನಾಗರಿಕನಾಗಿರ್ಬೇಕು, MLA MP ಆಗ್ಬೇಕಾದ್ರೆ ನಾಗರಿಕನಾಗಿರ್ಬೇಕು, ರಾಷ್ಟ್ರಪತಿ ಆಗ್ಬೇಕಾದ್ರೆ ನಾಗರಿಕನಾಗಿರ್ಬೇಕು. ನಾಗರಿಕನಲ್ಲದ ವ್ಯಕ್ತಿ ಏನು ಮಾಡೋಕೆ ಸಾಧ್ಯ ಇಲ್ಲ. ಅದ್ರ ಒಂದು ಕ್ವಶನ್ ಅರೈಸ್ ಆಗ್ತೈತಿ. ಸರ್, ನ್ಯಾಯಮೂರ್ತಿಯಾಗಿ ಕೆಲಸ ಮಾಡಲು ಓಕೆ, ನೀವು ಹೇಳಿದ್ದು ಭಾರತದ ನಾಗರಿಕನಾಗಿರಬೇಕು ಅನ್ನೋದು ಓಕೆ, ನಾವಿಲ್ಲ ನಂಗಿಲ್ಲ. ಆದ್ರೆ ನಾನು ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತೀನಿ. ನಾ ಯಾಕೆ ಭಾರತದ ನಾಗರಿಕನಾಗಿರಬೇಕು? ಐ ಆಮ್ ಕಮಿಂಗ್ ಫ್ರಮ್ ದಿ ಅಮೆರಿಕಾ ಅಂಡ್ ಲರ್ನ್ಡ್ LLB ಇನ್ ಇಂಡಿಯಾ ಅಂಡ್ ಐ ಪ್ರಾಕ್ಟೀಸ್ ಅಡ್ವೊಕೇಟ್ ಇನ್ ಇಂಡಿಯಾ. ಇಟ್ ಈಸ್ ಪರ್ಮಿಸಿಬಲ್ ಅನ್ನೋದೇ ಕೇಳ್ತೈತೆ. ಅದು ನ್ಯಾಯಮೂರ್ತಿಯಾಗಿ ನಾನು ಆಯ್ಕೆಯಾಗಲು ಮಾತ್ರ ನನಗೆ ಭಾರತದ ನಾಗರಿಕನಾಗಿರಬೇಕು ಅನ್ನುವ ನಿಬಂಧನೆಗಳು ಅನ್ವಯ ಆಗ್ತವೆ. ನಾನು ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತೀನಿ, ನನಗೆ ನಿಬಂಧನೆಗಳು ಅನ್ವಯ ಆಗುದಿಲ್ಲ ಏನ್ರಿ ಅಂತ ಕೇಳಿದ್ರೆ ಅದಕ್ಕೆ ನೀವು ಕಮೆಂಟ್ ಮಾಡಿ ಹೇಳ್ಬೇಕು. ಏನಂತ ಹೇಳಿ ಇರಲಿ. ಆರ್ಟಿಕಲ್ 124 3 ಏನ್ ಹೇಳ್ತೈತಿ ಅಂದ್ರೆ ಭಾರತದ ನ್ಯಾಯಮೂರ್ತಿಗಳಾಗಲು ಆತ ಭಾರತದ ನಾಗರಿಕನಾಗಿರಬೇಕು. ಎರಡನೇದು, ಹೈಕೋರ್ಟ್ ನ ನ್ಯಾಯಮೂರ್ತಿಯಾಗಿ ಕನಿಷ್ಠ 5 ವರ್ಷ ಸರ್ವಿಸ್ ಮಾಡಿರಬೇಕು. ಮೂರನೇದು, ಕನಿಷ್ಠ 10 ವರ್ಷ ಹೈಕೋರ್ಟ್ ನಲ್ಲಿ ನ್ಯಾಯವಾದಿಯಾಗಿ ಸರ್ವಿಸ್ ಮಾಡಿರಬೇಕು. ಇಲ್ಲ, ಮೂರನೇದು ಏನ್ ಹೇಳ್ತೈತಿ ಅಂತಂದ್ರೆ ರಾಷ್ಟ್ರಪತಿಯವರ ದೃಷ್ಟಿಯಲ್ಲಿ ಒಬ್ಬ ನ್ಯಾಯ ಪಾರಂಗತ ವ್ಯಕ್ತಿಯಾಗಿದ್ದ ಅಂತಂದ್ರೆ ಅವತನನ್ನು ಕೂಡ ನೀವು ನ್ಯಾಯಮೂರ್ತಿಯಾಗಿ ಆಯ್ಕೆ ಮಾಡಬಹುದು ಅಂತ ಹೇಳಿ ಹೇಳ್ತೈತಿ. ಇದು ನಮಗೆ ಗೊತ್ತಿರಬೇಕು. ಇನ್ನ ಸರ್ ಅದೇನೋ ಹೇಳಿದ್ರಲ್ಲ ರಿಮೂವಲ್ ಮೋಷನ್, ಅದ್ರ ಬಗ್ಗೆ ಯಾವ ಹೇಳ್ತೈತಿ ಅಂತಂದ್ರೆ ಆರ್ಟಿಕಲ್ 124 ಉಪಬಂಧ 4 ಹೇಳ್ತೈತಿ. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲಿ ತನಕ ಏನ್ ನೋಡಿದ್ವಿ, ಭಾರತಕ್ಕೆ ಒಂದು ಸುಪ್ರೀಂ ಕೋರ್ಟ್ ಇರಬೇಕು, ಅದರಲ್ಲಿ 8 ಜನ ಮೆಂಬರ್ಸ್ ನ್ಯಾಯಮೂರ್ತಿಗಳಿರಬೇಕು. ಎಲ್ಲಿವರೆಗೂ? ಸಂಸತ್ತು ಕಾನೂನು ಮಾಡುವವರೆಗೂ. ಈಗ ಎಷ್ಟು ಜನ ಅದಾರ ಅಂತ ಕೇಳಿದ್ರೆ 34 ಜನ ಅದಾರೆ. ಇನ್ನು ಆರ್ಟಿಕಲ್ 124 ಉಪಬಂಧ 2 ಏನ್ ಹೇಳ್ತೈತಿ ಅಂತಂದ್ರೆ ನ್ಯಾಯಮೂರ್ತಿಗಳನ್ನ ಭಾರತದ ರಾಷ್ಟ್ರಪತಿಯವರೇ ನೇಮಕ ಮಾಡಬೇಕು. ಕೊಲಿಜಿಯಂ ಪದ್ಧತಿ ಆಧಾರದ ಮೇಲೆ ನೇಮಕ ಮಾಡಬೇಕು. ಅವರಿಗೆ 65 ವರ್ಷ ಆಗುವವರೆಗೂ ಅವರು ಸರ್ವಿಸ್ನಾಗಿರ್ತಾರೆ. ಇದಾಯ್ತು. ಆಮೇಲೆ ಆತ ಭಾರತದ ನಾಗರಿಕನಾಗಿರಬೇಕು. ಯಾವ ವ್ಯಕ್ತಿ ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಲು ಬಯಸುತ್ತಾನೋ ಆತ ಭಾರತದ ನಾಗರಿಕನಾಗಿರಬೇಕು. ಆತ ಕನಿಷ್ಠ 10 ವರ್ಷ ನ್ಯಾಯವಾದಿಯಾಗಿ, ಎಲ್ಲಿ ಹೈಕೋರ್ಟ್ ನಲ್ಲಿ ನ್ಯಾಯವಾದಿಯಾಗಿ ಸೇವೆ ಸಲ್ಲಿಸಿರಬೇಕು. ಇಲ್ಲಿಲ್ಲ ಅಂತಂದ್ರೆ ಹೈಕೋರ್ಟ್ ನಲ್ಲಿ ನ್ಯಾಯಮೂರ್ತಿಯಾಗಿ 5 ವರ್ಷ ಸೇವೆ ಸಲ್ಲಿಸಿರಬೇಕು. ಇವೆರಡೂ ಇಲ್ಲ ಅಂತಂದ್ರೆ ಆತ ರಾಷ್ಟ್ರಪತಿಯವರ ದೃಷ್ಟಿಯಲ್ಲಿ ನ್ಯಾಯದಲ್ಲಿ ಪಾರಂಗತನಾದ ವ್ಯಕ್ತಿ ಆದ್ರೂ ಆಗಿರಬೇಕು. ಇದಿಷ್ಟು ನ್ಯಾಯಮೂರ್ತಿಗಳ ಬಗ್ಗೆ. ಇನ್ನು ಅವ್ರನ್ನ ತೆಗೆದು ಹಾಕೋದ್ರ ಬಗ್ಗೆ ಆರ್ಟಿಕಲ್ 124 ಉಪಬಂಧ 4 ಹೇಳ್ತೈತಿ. ಏನಂತೇಳಿ ನೋಡೋಣ. ವಾಟ್ ಈಸ್ ದಿ ಪ್ರೊಸೀಜರ್ ಮೇ ಬಿ ಪ್ರಾಕ್ಟೀಸ್ಡ್ ಟು ರಿಮೂವ್ ದಿ ಜಡ್ಜಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಫ್ರಮ್ ದಿ ಪೋಸ್ಟ್ ಆಫ್ ದಿ ಜಡ್ಜ್. ಆ ಸ್ಥಾನದಿಂದ ತೆಗೆದುಹಾಕಲು ಯಾವ ಪದ್ಧತಿಯನ್ನು ನಾವು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಆರ್ಟಿಕಲ್ 124 ಉಪಬಂಧ 4 ಹೇಳ್ತೈತಿ. ಏನಂತೇಳಿ ನೋಡೋಣ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳನ್ನ ತೆಗೆದುಹಾಕುವ ಅಧಿಕಾರ ಯಾರಿಗೈತಿ ಅಂತಂದ್ರೆ ರಾಷ್ಟ್ರಪತಿಯವರಿಗೆ. ಅಪಾಯಿಂಟ್ಮೆಂಟ್ ಇವರ ಮಾಡೋರು, ರಾಜೀನಾಮೆ ಪತ್ರವನ್ನು ಇವರೇ ಸ್ವೀಕರಿಸೋರು, ಆಮೇಲೆ ಅವ್ರನ್ನ ತೆಗೆದುಹಾಕೋದು ಇವರ ತೆಗೆದುಹಾಕೋರು. ಇದು ನಮಗೆ ಗೊತ್ತಿರಬೇಕು. ಒಂದನೇದು. ಸರಿ, ಹೆಂಗ್ ತೆಗೆದುಹಾಕ್ತಾರೆ? ವಾಟ್ ಈಸ್ ದಿ ಪ್ರೊಸೀಜರ್? ಯಾವ ವಿಧಾನದ ಮೂಲಕ ಅವ್ರನ್ನ ತೆಗೆದುಹಾಕ್ತಾರ ಅಂತ ಕೇಳಿದ್ರೆ ಪಾರ್ಲಿಮೆಂಟ್ ನಲ್ಲಿ ರಿಮೂವಲ್ ಮೋಷನ್ ಅಡಾಪ್ಟ್ ಆದ ನಂತರ ಎಷ್ಟು ಜನ ಹೆಂಗ್ ರಿಮೂವಲ್ ಮೋಷನ್ ಈ ಮೆಜಾರಿಟಿ ಪ್ರೂವ್ ಮಾಡಬೇಕು? ಮೆಜಾರಿಟಿ ಪ್ರೂವ್ ಹೆಂಗ್ ಮಾಡಬೇಕು ಅಂತಂದ್ರೆ ಕನಿಷ್ಠ 50% ಪ್ರೆಸೆಂಟ್ ಇರಬೇಕು. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳನ್ನ ಮಹಾಭಿಯೋಗ ಪ್ರಕ್ರಿಯೆ ಮಾಡುವ ಸಂದರ್ಭದಲ್ಲಿ ಕನಿಷ್ಠ 50% ಮೆಂಬರ್ಸ್ ಪ್ರೆಸೆಂಟ್ ಇರಬೇಕು. ಅವರಲ್ಲಿ 2/3 ಜನ ವೋಟ್ ಹಾಕ್ಬೇಕು. ಸರ್, ಈ ಜಡ್ಜಸ್ ಸರಿ ಇಲ್ಲ, ಇವ್ರನ್ನ ತೆಗೆದು ಹಾಕ್ರಿ ಅಂತ ಹೇಳಿ. ಸರ್, ಇದು ಯಾವಾಗ ಪ್ರೊಸೀಜರ್ ನಡೀತೈತಿ ಅಂತ ಕೇಳಿದ್ರೆ ಇಲ್ಲಿ ಒಂದು ಎನ್ಕ್ವೈರಿ ಕಮಿಟಿ ಬರ್ತೈತಿ. ಜಡ್ಜಸ್ ಎನ್ಕ್ವೈರಿ ಆಗ್ತೈತೆ. ಜಡ್ಜಸ್ ಎನ್ಕ್ವೈರಿ ಆಕ್ಟ್ 1968. ಇದರಲ್ಲಿ ಒಂದು ಜಡ್ಜಸ್ ಎನ್ಕ್ವೈರಿ ಆಕ್ಟ್ ಅಂತ ಒಂದು ಆಕ್ಟ್ ಅನ್ನ ತಗೊಂಡ್ಬರ್ತಾರೆ. ಈ ಆಕ್ಟ್ ನೊಳಗೆ ಹೇಳ್ತಾರೆ ಏನಂತೇಳಿ, ಅವ ತಪ್ಪು ಮಾಡ್ಯಾನೋ. ಅದೊಂದು ವಿಷಯನ ಸ್ಪಷ್ಟ ಮಾಡ್ಬಿಡ್ತೀನಿ. ಏನಂತಂದ್ರೆ
ಈ ಜಡ್ಜಸ್ ಗಳನ್ನ ರಿಮೂವಲ್ ಮಾಡಬೇಕು ಅಂತಂದ್ರೆ ಎರಡೇ ಎರಡು ಆಧಾರಗಳ ಮೇಲೆ ನೀವು ರಿಮೂವಲ್ ಮಾಡಬೇಕು. ಒಂದನೇದು ಮಿಸ್ ಬಿಹೇವಿಯರ್, ಎರಡನೇದು ಇನ್ಕೆಪಾಸಿಟಿ. ಮಿಸ್ಬಿಹೇವಿಯರ್ ಮತ್ತು ಇನ್ಕೆಪಾಸಿಟಿ, ಈ ಎರಡು ಆಧಾರಗಳ ಮೇಲೆ ನೀವು ಸಂಸತ್ತಿನಲ್ಲಿ ರಿಮೂವಲ್ ಮೋಷನ್ ಅನ್ನ ಮೂವ್ ಮಾಡಬೇಕು. ಆ ರಿಮೂವಲ್ ಮೋಷನ್ ನಲ್ಲಿ ವೋಟ್ ಹಾಕಬೇಕಾದ್ರೆ 50% ಜನ ಇರಬೇಕು. ಫಾರ್ ಎಕ್ಸಾಂಪಲ್, ಲೋಕಸಭೆಯಲ್ಲಿ 100 ಜನ ಅದಾರು ಅಂತಂದ್ರೆ 50 ಜನ ಪ್ರೆಸೆಂಟ್ ಇರಬೇಕು. ಈ 50 ಜನರಲ್ಲಿ 2/3 ವೋಟ್ ಅನ್ನ ಪಡಿಬೇಕದು. ಮೆಜಾರಿಟಿ ವೋಟ್ ಅಲ್ಲ, 50ರಲ್ಲಿ 26 ಜನ ವೋಟ್ ಹಾಕಿರಲ್ಲ, 2/3 35 ಜನ ವೋಟ್ ಹಾಕ್ಬೇಕು. ಸರ್, ಈ ಜಡ್ಜಸ್ ತಪ್ಪು ಮಾಡ್ಯಾರ, ತೆಗೆದು ಹಾಕ್ರಿ ಅಂತೇಳಿ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಪದ್ಧತಿಯನ್ನ ಅನುಸರಿಸುವುದರ ಮೂಲಕ ಪ್ರೆಸಿಡೆಂಟ್ ಅವರನ್ನ ರಿಮೂವ್ ಮಾಡ್ತಾರೆ. ಇಲ್ಲಿ ಇದನ್ನ ಮಾಡಬೇಕು ಅಂತಂದ್ರೆ, ಒಂದು ವೇಳೆ ಜಡ್ಜಸ್ ತಪ್ಪು ಮಾಡ್ಯಾರು ಅಂತೇಳಿ ಏನಾದ್ರೂ ಟರಾವ್ ಅಡಾಪ್ಟ್ ಆಯ್ತು ಅಂತಂದ್ರೆ, ಆವಾಗ ಜಡ್ಜಸ್ ಎನ್ಕ್ವೈರಿ ಆಕ್ಟ್ ನ ಪ್ರಕಾರ 3 ಜನರ ಕಮಿಟಿಯನ್ನ ರಚನೆ ಮಾಡ್ತಾರೆ. ಎಷ್ಟು ಜನರ ಕಮಿಟಿ? 3 ಜನರ ಕಮಿಟಿ, ಆಯೋಗವನ್ನ ರಚನೆ ಮಾಡ್ತಾರೆ. ಈ ಆಯೋಗ ಏನ್ ಮಾಡ್ತೈತಿ ಅಂತಂದ್ರೆ, ಆ ಜಡ್ಜಸ್ ನ ಕರೆದು ಎನ್ಕ್ವೈರಿ ಮಾಡ್ತೈತಿ. ಸರ್, ಆಯೋಗದಲ್ಲಿ ಯಾರು ಇರ್ತಾರ ಅಂತ ಕೇಳಿದ್ರೆ, ಒಂದು ಸುಪ್ರೀಂ ಕೋರ್ಟ್ ನ ಜಡ್ಜ್ ಇರ್ತಾರೆ, ಎರಡನೇದು ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶ ಇರ್ತಾರೆ, ಯಾವುದೇ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಾಗಿರ್ಬೋದಾ, ವಾಟ್ ಎವರ್ ಇಟ್ ಮೇ ಬಿ. ಆಮೇಲೆ ಒಬ್ರು ನ್ಯಾಯದ ವಿಷಯದಲ್ಲಿ ಪಾರಂಗತರಾದ ವ್ಯಕ್ತಿಗಳಿರ್ತಾರೆ, ಡಿಸ್ಟಿಂಗ್ವಿಶ್ ಜೂರಿಸ್ಟ್ ಅಂತ ಕರಿತೀವಿ ಇದನ್ನ. ನ್ಯಾಯದ ವಿಷಯದಲ್ಲಿ ಪಾರಂಗತನಾದ ವ್ಯಕ್ತಿ ಒಬ್ಬರು ಇರ್ತಾರೆ. ಈ 3 ಜನರ ಆಯೋಗ ಇರ್ತೈತಿ. ಈ ಆಯೋಗ ಏನ್ ಮಾಡ್ತೈತಿ ಅಂತಂದ್ರೆ, ಕರೀತಾರೆ ಜಡ್ಜಸ್ ನ, ಬರೀ ಸರ ನಿಮ್ಮ ಮೇಲೆ ಆಪಾದನೆಗಳು ಬಂದಾವೆ, ಹೇಳಬೇರಿ ಅಂತೇಳಿ ಎನ್ಕ್ವೈರಿ ಮಾಡ್ತಾರೆ. ಹೇಳ್ರತೆ ಕೇಳೋದಿಲ್ಲ, ಅವ್ರು ಎನ್ಕ್ವೈರಿ ಮಾಡ್ತಾರೆ. ಆ ಎನ್ಕ್ವೈರಿಯಲ್ಲಿ ಆ ವ್ಯಕ್ತಿ, ಯಾವ ವ್ಯಕ್ತಿಯ ಮೇಲೆ ಆಪಾದನೆಗಳು ಬಂದಿರ್ತಾವ, ಆ ವ್ಯಕ್ತಿ ಪ್ರೂವ್ ಆಯ್ತು ಅಂತಂದ್ರೆ, ಆಪಾದನೆಗಳು ಪ್ರೂವ್ ಆಯ್ತು ಅಂದ್ರೆ ಅಲ್ಲಿ ಬರೀತಾರೆ ಪ್ರೂವ್ಡ್. ಇದು ಪ್ರೂವ್ ಆಗಬೇಕು ಅಂತಂದ್ರೆ ಎನ್ಕ್ವೈರಿ ನಡಿಬೇಕು. ರಾಷ್ಟ್ರಪತಿಗಳಿಗೆ ಇಲ್ರಿ, ರಾಷ್ಟ್ರಪತಿನ ಮಾತು ಕೇಳೋಲ್ಲ ಅಂತ ಬರಬರ ಮಹಾಭಿಯೋಗ ಪ್ರಕ್ರಿಯೆಯ ಮೂಲಕ ತೆಗೆದುಗೆ ಬರೋದಿಲ್ಲ. ಇಲ್ಲಿ ಕಮಿಟಿಯನ್ನ ರೆಡಿ ಮಾಡಬೇಕು. ಯಾಕಂತಂದ್ರೆ ಆತನ ಮೇಲಿನ ಆಪಾದನೆಗಳು ಪ್ರೂವ್ ಆಗಬೇಕು. ಕೋರ್ಟ್ನಾಗ ಹೆಂಗೆ ನಿಮ್ಮ ಮೇಲೆ ಮಾಡಿರತಕ್ಕಂಥ ಆಪಾದನೆಗಳು ಪ್ರೂವ್ ಆದ ನಂತರ ನಿಮ್ಮನ್ನ ಶಿಕ್ಷೆಗೆ ಒಳಪಡಿಸ್ತಾರೋ, ಹಂಗೇನೆ ಜಡ್ಜಸ್ ನ ಶಿಕ್ಷೆಗೆ ಒಳಪಡಿಸಬೇಕು. ಆತನ ಮಹಾಭಿಯೋಗ ಪ್ರಕ್ರಿಯೆಯಿಂದ ತೆಗೆದಾಕಬೇಕು ಅಂತಂದ್ರೆ ಆತನ ಮೇಲೆ ಇರತಕ್ಕಂಥ ಆಪಾದನೆಗಳು ಪ್ರೂವ್ ಆಗಬೇಕು. ಯಾವ ಎರಡು ಆಧಾರಗಳ ಮೇಲೆ ನೀವು ಆಪಾದನೆಯನ್ನ ಮಾಡಬಹುದು ಅಂದ್ರೆ, ಇನ್ಕೆಪಾಸಿಟಿ, ಅಸಮರ್ಥತೆ, ಮತ್ತು ಮಿಸ್ಬಿಹೇವಿಯರ್, ಸರಿಯಾಗಿ ನಡತೆಯನ್ನು ಹೊಂದಿಲ್ಲ ಅನ್ನೋದರ ಆಧಾರದ ಮೇಲೆ ಅವು ಪ್ರೂವ್ ಆಗಬೇಕು. ಮತ್ತೆ ಸಾಕ್ಷಿ ಸಮೇತ ಪ್ರೂವ್ ಆಗಬೇಕು, ಸಾದರಪಡಿಸಬೇಕು, ಪ್ರೂವ್ ಆಗದೇ ಇದ್ರೆ ಇಲ್ಲ. ಒಂದು ವೇಳೆ ಇಲ್ಲಿ ಏನಾದ್ರೂ ಜಡ್ಜಸ್ ಗಿಲ್ಟಿ ಅಂತೇಳಿ ಕಂಡು ಬರಲಿಲ್ಲ ಅಂತಂದ್ರೆ, ಆವಾಗ ಈ ಮೋಷನ್ ಬಿದ್ದು ಹೋಗ್ತೈತಿ. ಗೊತ್ತಿರಬೇಕು ಯಾವ ರೀತಿ. ಒಂದು, ಪ್ರೆಸಿಡೆಂಟೇ ರಿಮೂವ್ ಮಾಡ್ತಾನೆ. ಪ್ರೆಸಿಡೆಂಟ್ ನ ರಿಮೂವ್ ಕಾರ್ಯಕ್ಕೆ ಪಾರ್ಲಿಮೆಂಟ್ ಹೆಲ್ಪ್ ಮಾಡ್ತೈತಿ. ಪಾರ್ಲಿಮೆಂಟ್ ಹೆಂಗ್ ಹೆಲ್ಪ್ ಮಾಡ್ತೈತಿ? 50% ಸದಸ್ಯರು ಪ್ರೆಸೆಂಟ್ ಇರಬೇಕು, ಮತ್ತು ಅದರಲ್ಲಿ ಪ್ರೆಸೆಂಟ್ ಇದ್ದ ಸದಸ್ಯರಲ್ಲಿ 2/3 ಜನ ವೋಟ್ ಅನ್ನ ಪರವಾಗಿ ಹಾಕಿರಬೇಕು. ಹೌದಾ? ಜಡ್ಜಸ್ ಎನ್ಕ್ವೈರಿ ಕಮಿಟಿ ಬೈಠಕ್ ಬರ್ತೈತಿ. ಜಡ್ಜಸ್ ಎನ್ಕ್ವೈರಿ ಕಮಿಟಿಯಲ್ಲಿ 3 ಜನ ಸದಸ್ಯರು ಇರ್ತಾರೆ. ಒಂದು ಸುಪ್ರೀಂ ಕೋರ್ಟ್ ನ ಜಡ್ಜ್ ಇರ್ತಾರೆ, ಎರಡನೇದು ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಇರ್ತಾರೆ, ಮೂರನೇದು ಡಿಸ್ಟಿಂಗ್ವಿಶ್ ಜೂರಿಸ್ಟ್ ಇರ್ತಾರೆ. ಯಾವ ಆಧಾರದ ಮೇಲೆ ನೀವು ಅವರನ್ನ ರಿಮೂವ್ ಮಾಡಬಹುದು ಅಂತ, ಮಿಸ್ಬಿಹೇವಿಯರ್ ಮತ್ತು ಇನ್ಕೆಪಾಸಿಟಿಗಳ ಆಧಾರದ ಮೇಲೆ. ಇವೆರಡು ಪ್ರೂವ್ ಆಯಿತು ಅಂತಂದ್ರೆ ಆ ವ್ಯಕ್ತಿಯನ್ನ ರಾಷ್ಟ್ರಪತಿಗಳು ಆರ್ಡರ್ ಮಾಡೋದ್ರ ಮೂಲಕ ತೆಗೆದಾಕ್ತಾರೆ. ಇದು ನಮಗೆ ಗೊತ್ತಿರಬೇಕು. ಅಂದ್ರೆ ಇಷ್ಟೊಂದು ಕಠಿಣ ಕ್ರಮ ಯಾರ ಮಹಾಭಿಯೋಗ ಪ್ರಕ್ರಿಯೆಯಲ್ಲೂ ಕಂಡು ಬರೋದಿಲ್ಲ. ಯಾಕೆ ಜಡ್ಜಸ್ ಅಷ್ಟು ನಿರ್ಭೀತರಾಗಿ ಜಜ್ಮೆಂಟ್ ಅನ್ನ ಬರೀತಾರೆ? ಗೌರ್ಮೆಂಟ್ ವಿರುದ್ಧವೇ ಜಜ್ಮೆಂಟ್ ಬರೀತಾರೆ. ಗೊತ್ತಿರಬೇಕು ಯಾಕೆ ಬರೀತಾರೆ. ಅವರಿಗೆ ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಸೌಕರ್ಯಗಳದಾವೆ. ಈ ರೀತಿಯಾಗಿರ್ತಕ್ಕಂಥ ಸೌಕರ್ಯಗಳನ್ನ ಕೊಡ್ಲಿಲ್ಲ ಅಂತಂದ್ರೆ, ನೋಡ್ರಿ ಇನ್ಫಾರ್ಮ್ ಮಾಡ್ತಾರೆ, ಏನ್ ಹೇಳ್ತದ, ನೋಡ್ರಿ ಜಡ್ಜ್ ಸಾಹೇಬ್ರೆ, ನಾವು ನಿಮ್ಮೆಲ್ಲ ರಿಮೂವಲ್ ಮೋಷನ್ ಅನ್ನ ಮೂವ್ ಮಾಡೋರ್ತೀವಿ, ಜಡ್ಜ್ಮೆಂಟ್ ನಮ್ಮಂತೆ ಬರೀತಿರೋ ಏನ್ ನಮ್ಮ ರಿಮೂವಲ್ ಮೋಷನ್ ಮೂವ್ ಮಾಡೋಣ, ಹಿಂಗೆಲ್ಲ ಕೇಳೋ ಮಕ್ಕಳು ಇರ್ತಾರೆ. ಅದಕ್ಕೆ ಏನ್ ಮಾಡ್ತಾರೋ ಅಂತಂದ್ರೆ, ಇದನ್ನ ಬಾರಿ ಚಂದ ಬರ್ದಿಟ್ರು ಅವರು. ನೀವ್ ಏನಕ್ಕೆ ಜಿಗ್ದಾಡ್ರ ಕೆಲಸ ಇಲ್ಲ, ಇದೆಲ್ಲ ಪ್ರೊಸೀಜರ್ ಪಾಸ್ ಆಗಿ ಬರಬೇಕು. ಇದೆಲ್ಲ ಪ್ರೊಸೀಜರ್ ಪಾಸ್ ಆಗಬೇಕು ಅಂತಂದ್ರೆ ಡಿಸ್ಕಷನ್ ಹೆಂಗ್ ಆಗಬೇಕು, 2/3 ಮೆಜಾರಿಟಿ ಹೆಂಗ್ ಸಿಗಬೇಕು. ಅದಕ್ಕೆ ಇಲ್ಲಿಯವರೆಗೂ ಯಾವುದೇ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಆಗಲಿ ಮಹಾಭಿಯೋಗ ಪ್ರಕ್ರಿಯೆಗೆ ಒಳಗಾಗಿಲ್ಲ. ಕೇವಲ ಒಬ್ಬ ವ್ಯಕ್ತಿಯನ್ನ ಮಹಾಭಿಯೋಗ ಪ್ರಕ್ರಿಯೆಗೆ ಹೆಸರು ನೇಮಕ ಮಾಡಿದ್ರು, ರಾಮಸ್ವಾಮಿ. ಪ್ರೂವ್ಡ್ ಮಿಸ್ಬಿಹೇವಿಯರ್ ಆಗಿತ್ತು. ಆಮೇಲೆ ಗೌರ್ಮೆಂಟ್ ಬಿದ್ದೋಯ್ತು, ಮೆಜಾರಿಟಿಯಿಂದ ಬರಲಿಲ್ಲ, ಮೆಜಾರಿಟಿ ವೋಟ್ ಬರಲಿಲ್ಲ, ಆ ತರಾವಣೆ ಸತ್ತೋಯ್ತು. ಅಂತಹ ಕಠಿಣ ಮಹಾಭಿಯೋಗ ಪ್ರಕ್ರಿಯೆ ಇದೆ, ಗೊತ್ತಿರಬೇಕು. ಮೊನ್ನೆ ಅವ್ರ್ಯಾರು ಇನ್ನೊಬ್ರು ನೋಟ್ ಸಿಕ್ಕಿದ್ವಲ್ಲ, ಯಶವಂತ್ ಶರ್ಮಾನ ಏನೋ ಇದೆ, ಡೆಲ್ಲಿ ನ್ಯಾಯಾಧೀಶರವರು. ಅವ್ರ ಮೇಲೇನೋ ಪ್ರಕ್ರಿಯೆ ನಡೆದಿತ್ತು, ಅವ್ರು ರಾಜೀನಾಮೆ ಕೊಟ್ಟರು, ಅದು ಅಲ್ಲಿಗೆ ಕೈ ಬಿಟ್ರು. ನೋಡಿ, ಇಲ್ಲಿಯವರೆಗೂ ಯಾವುದೇ ಜಡ್ಜಸ್ ಅನ್ನ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ ಜಡ್ಜಸ್ ನ ಮಹಾಭಿಯೋಗ ಪ್ರಕ್ರಿಯೆಗೆ ಒಳಪಡಿಸಿಲ್ಲ. ಯಾಕೆ ಒಳಪಡಿಸಿಲ್ಲ ಅಂತಂದ್ರೆ, ಇಂತಹ ಒಂದು ಕಠಿಣತಮ ಕೆಲಸ ಅದರಲ್ಲಿದೆ, ನೆನಪಲ್ಲಿರ್ಬೇಕು. ಅದಕ್ಕೆ ಅವರು ಏನ್ ಮಾಡ್ತಾರೋ ಅಂತಂದ್ರೆ, ಸರ್ಕಾರದ ವಿರುದ್ಧವಾಗಿನೇ ಜಜ್ಮೆಂಟ್ ಅನ್ನ ಬರೀತಾರೆ. ಅಷ್ಟು ಪವರ್ ಅವರಿಗೆ ಕೊಟ್ಟಿರೋದು ಸಂವಿಧಾನ, ನೆನಪಲ್ಲಿರ್ಬೇಕು. ಅದಕ್ಕೆ ಪ್ರತಿಯೊಬ್ಬ ಕಡೆಯ ವ್ಯಕ್ತಿನೂ ನಾನು ಕೋರ್ಟಿಗೆ ಹೋಗ್ತೀನಿ ತೋರಿ ಅಂತಾರೆ. ಯಾಕಂತಾರೆ, ಕೋರ್ಟ್ ನಲ್ಲಿ ನ್ಯಾಯ ಸಿಗ್ತೈತಿ ಅನ್ನೋದು ಒಂದು ಸಣ್ಣ ನಂಬಿಕೆ ಅವ್ರದ್ದು. ಸಣ್ಣ ನಂಬಿಕೆ ಎಲ್ಲ, ಜೀವನದ ಕೊನೆಯ ಆಸೆ ಅದವ್ರದ್ದು. ಅದು ಗೊತ್ತಿರ್ಬೇಕು ನಮಗೆ, ನೆನಪಲ್ಲಿರ್ಬೇಕು. ಇರ್ಲಿಲ್ಲ ಅಂತಂದ್ರೆ ಇವ್ರು ಇನ್ಕೊನೊಟ್ಟಿಗೆ ಚೆಂಗ್ಯ ಮೆಂಗ್ಯನ ಆಟ ಮಾಡಿ ಅದೇನೋ ಮಾಡ್ತಾರೆ, ಹಂಗಾಕಿತ್ತದ. ಈ ನಮನಿ ಗುಮತಾರತೆ ಗೊತ್ತಿದ್ದ ಹಿಂಗದಾರ ಇವ್ರು. ಇನ್ನು ಬಿಟ್ಟಿದ್ರಂದ್ರೆ ಪರಿಸ್ಥಿತಿ ಬೇರೆ ಇತ್ತು. ಇರ್ಲಿ, ಆರ್ಟಿಕಲ್ 124 ಪ್ರಕ್ರಿಯೆ ಬಗ್ಗೆ ನಾವು
ಡಿಸ್ಕಷನ್ ಮಾಡಿದ್ವಿ. ಏನು ಪ್ರೆಸಿಡೆಂಟೇ ರಿಮೂವ್ ಮಾಡ್ತಾರೆ. ಪ್ರೆಸಿಡೆಂಟ್ ರಿಮೂವ್ ಮಾಡಬೇಕು ಅಂತಂದ್ರೆ ಪಾರ್ಲಿಮೆಂಟ್ ಸಹಾಯ ಮಾಡಬೇಕು. ಪಾರ್ಲಿಮೆಂಟ್ ಸಹಾಯ ಮಾಡಬೇಕು ಅಂದ್ರೆ ಪಾರ್ಲಿಮೆಂಟ್ ಕೆಲವೊಂದಿಷ್ಟು ಪ್ರೊಸೀಜರ್ ಗಳನ್ನ ಫಾಲೋ ಮಾಡಬೇಕು. ಆ ಪ್ರೊಸೀಜರ್ ಗಳಲ್ಲಿ ಫಸ್ಟ್ನೇದ್ದು ಪಾರ್ಲಿಮೆಂಟ್ ನ ಸದಸ್ಯರಲ್ಲಿ 50 ಜನ ಪ್ರೆಸೆಂಟ್ ಇರಬೇಕು. ಲೋಕಸಭೆಯಲ್ಲಿ ಮೋಷನ್ ಮೂವ್ ಆಗಿತ್ತು ಅಂದ್ರೆ ಲೋಕಸಭೆ 50% ಜನ ಪ್ರೆಸೆಂಟ್ ಇರಬೇಕು. ಅದ್ರಾಗ 2-3 ಅಂಶ ವೋಟ್ ಹಾಕಬೇಕು. ರಾಜ್ಯಸಭೆಯಲ್ಲೂ ಕೂಡ ಸೇಮ್. ಇಲ್ಲಿ ಪಾಸ್ ಆತು ಅಂದ್ರೆ ಅದು ರಾಜ್ಯಸಭೆಗೆ ಹೋಗೈತಿ. ರಾಜ್ಯಸಭೆನೂ ಸೇಮ್ ಇದೇ ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕು. ಹೌದಾ? ಇದನ್ನ ಮಾಡಬೇಕು ಅಂತಂದ್ರೆ ಜಡ್ಜಸ್ ಅನ್ನ ಎನ್ಕ್ವೈರಿ ಮಾಡಿರಬೇಕು. ಯಾಕಂತಂದ್ರೆ ಅಲ್ಲಿ ಬರ್ತಾರೆ ಪ್ರೂವ್ಡ್ ಮಿಸ್ ಬಿಹೇವಿಯರ್ ಅಂಡ್ ಇನ್ಕೆಪಾಸಿಟಿ ಅಂತ ಬರ್ತಾರೆ. ಅದು ಪ್ರೂವ್ ಆಗಬೇಕು ಅಂತಂದ್ರೆ ಎನ್ಕ್ವೈರಿ ಆಗಬೇಕು. ಎನ್ಕ್ವೈರಿ ಮಾಡಕ ಜಡ್ಜಸ್ ಎನ್ಕ್ವೈರಿ ಆಕ್ಟ್ 1968ರಲ್ಲಿ ಒಂದು ಕಾಯ್ದೆಯನ್ನು ತಗೊಂಡು ಆ ಕಾಯ್ದೆ ಪ್ರಕಾರ 3 ಜನ ಸದಸ್ಯರು ಕಮಿಟಿ ಒಳಗಿರಬೇಕು. ಎನ್ಕ್ವೈರಿ ಕಮಿಟಿಯಲ್ಲಿ. ಅದರಲ್ಲಿ ಎನ್ಕ್ವೈರಿ ಕಮಿಟಿಯಲ್ಲಿ ಎಲ್ಲ ಇರ್ತಾರೆ? ಸುಪ್ರೀಂ ಕೋರ್ಟ್ ನ ಜಡ್ಜ್ ಇರ್ತಾರೆ, ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಇರ್ತಾರೆ, ಆಮೇಲೆ ಡಿಸ್ಟಿಂಗ್ವಿಶ್ ಜೂರಿಸ್ಟ್ ಇರ್ತಾರೆ. ಸರ್, ಹೈಕೋರ್ಟ್ ನ ನ್ಯಾಯಮೂರ್ತಿಗಳು ಅಂತಾರೆ ಭಾರತದಲ್ಲಿ ಎಷ್ಟು ಜನ ಹೈಕೋರ್ಟ್ ಅದಾವಲ್ಲ, ಎಷ್ಟು ಹೈಕೋರ್ಟ್ ಅದಾವಲ್ಲ ಅಷ್ಟು ಜನ ನ್ಯಾಯಮೂರ್ತಿಗಳು ಅಲ್ಲಿ ಇರ್ತಾರೆ ಅಂತ ಕೇಳಿದ್ರೆ ಇಲ್ಲ. ಯಾವ್ದಾದ್ರು ಒಂದು ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಅಲ್ಲಿ ಇರ್ತಾರೆ. ದೇ ಆರ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್. ಹಿಂಗಂತೇಳಿ ಇರ್ತಕ್ಕಂಥ. ಹೌದಾ? ಇದು ಆರ್ಟಿಕಲ್ 124 ಬಗ್ಗೆ. ಇನ್ನು ಆರ್ಟಿಕಲ್ 125 ಏನ್ ಹೇಳ್ತೈತಿ ಅನ್ನೋದನ್ನ ನೋಡೋಣ. ಈಗ ಏನಂತ ಹೇಳ್ತು? ಆರ್ಟಿಕಲ್ 124 ಉಪಬಂಧ 4ರಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ ಪ್ರೂವ್ಡ್ ಮಿಸ್ ಬಿಹೇವಿಯರ್ ಅನ್ನ ಪ್ರೂವ್ ಮಾಡಬೇಕು. ಮಿಸ್ ಬಿಹೇವಿಯರ್ ಮತ್ತು ಇನ್ಕೆಪಾಸಿಟಿಯನ್ನ ಪ್ರೂವ್ ಮಾಡೋದ್ರ ಮೂಲಕ ನೀವು ರಿಮೂವ್ ಮಾಡ್ರಿ ಅಂತ ಹೇಳಿ, ಅಂದ್ರೆ ಜಡ್ಜಸ್ ಅನ್ನ ತೆಗೆದು ಹಾಕ್ರಿ ಅಂತ ಹೇಳಿ ಪಾರ್ಲಿಮೆಂಟ್ಗೆ ಅಧಿಕಾರವನ್ನ ಕೊಟ್ಟು ಯಾವುದು ಆರ್ಟಿಕಲ್ 124. ಹಂಗ ಸರ್, ಪ್ರೂವ್ ಮಾಡಕ್ಕೆ ಯಾವ ರೀತಿ ಪ್ರೂವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕಾನೂನು ಬರ್ಬೇಕಲ್ಲ. ಆ ಕಾನೂನನ್ನ ತಗೊಂಡ್ಬರ್ರಿ ಅಂತ ಹೇಳಿದ್ ಯಾವುದು ಅಂತಂದ್ರೆ ಆರ್ಟಿಕಲ್ 124 ಉಪಬಂಧ 5. ಯಾವ ರೀತಿ ಎನ್ಕ್ವೈರಿ ಮಾಡಬೇಕು, ಹೆಂಗೆ ಎನ್ಕ್ವೈರಿ ಪ್ರೊಸೀಜರ್ ಇರಬೇಕು ಅನ್ನೋದ್ರ ಬಗ್ಗೆ ಹೇಳೋದು ಯಾವ್ದಪ್ಪ ಅಂತಂದ್ರೆ ಆರ್ಟಿಕಲ್ 124 ಉಪಬಂಧ 5. ಇದರ ಸಹಾಯದಿಂದ ಏನ್ ಮಾಡಿದ್ರು ಅಂತಂದ್ರೆ ಜಡ್ಜಸ್ ಇನ್ಕ್ವೈರಿ ಆಕ್ಟ್ 1968 ಜಾರಿಗೆ ತಗೊಂಡ್ಬರುವ ಮೂಲಕ ಜಡ್ಜಸ್ ಅನ್ನ ಈ ಕಾಯ್ದೆಯಲ್ಲಿ ಎನ್ಕ್ವೈರಿ ಮಾಡಬೇಕು ಅಂತ ಹೇಳ್ತಾರೆ. ಪ್ರೊಸೀಜರ್ ಆಫ್ ದಿ ಎನ್ಕ್ವೈರಿ ಸಂಬಂಧಿಸಿದಂತೆ ಕಾನೂನುಗಳನ್ನು ತಗೊಂಡ್ಬರುವ ಅಧಿಕಾರ ಪಾರ್ಲಿಮೆಂಟ್ಗೆ ಐತಿ. ಪಾರ್ಲಿಮೆಂಟ್ ಕಾನೂನು ತಗೊಂಡ್ಬಂದು ಜಡ್ಜಸ್ ಅನ್ನ ಎನ್ಕ್ವೈರಿ ಮಾಡಲಿ ಅಂತೇಳಿ ಆರ್ಟಿಕಲ್ 124 ಉಪಬಂಧ 5 ಹೇಳ್ತಾರೆ. ಗೊತ್ತಿರಬೇಕು. ಜಡ್ಜಸ್ಗಳ ಎನ್ಕ್ವೈರಿಗಳ ಬಗ್ಗೆ, ಜಡ್ಜ್ಗಳ ವಿಚಾರಣೆಯ ಬಗ್ಗೆ ಕಾನೂನು ತಗೊಂಡ್ಬರುವ ಅಧಿಕಾರ, ವಿಚಾರಣೆಯ ಬಗ್ಗೆ ಕಾನೂನು ತರುವ ಅಧಿಕಾರ ಯಾರಿಗೈತಿ? ಪಾರ್ಲಿಮೆಂಟ್ಗಿದೆ, ಸಂಸತ್ತಿಗಿದೆ. ಅದ್ರ ಪ್ರಕಾರ ಪಾರ್ಲಿಮೆಂಟ್ ಕಾನೂನು ತಗೊಂಡ್ಬಂದು ಏನ್ ಮಾಡ್ತು? ಈ ಕಾಯ್ದೆನ ಜಾರಿಗೆ ಮಾಡಿತು, ಜಡ್ಜಸ್ ಎನ್ಕ್ವೈರಿ ಆಕ್ಟ್ ಅಂತೇಳಿ. ಇದು ನಮಗೆ ಗೊತ್ತಿರಬೇಕು. ಇನ್ನು ಆರ್ಟಿಕಲ್ 124 ಉಪಬಂಧ 6, 7 ಎರಡದಾವೆ. ಅದನ್ನ ಹೇಳಿ ಮುಗಿಸೋಣ. 6 ಮತ್ತು 7 ಏನ್ ಹೇಳ್ತಾವ ಅನ್ನೋದನ್ನ ನೋಡೋಣ. ಆರ್ಟಿಕಲ್ 124 ಉಪಬಂಧ 6 ಏನ್ ಹೇಳ್ತೈತಿ ಅಂತಂದ್ರೆ ಓತ್ ಅಂಡ್ ಅಫರ್ಮೇಷನ್ ಗಳ ಬಗ್ಗೆ ಹೇಳ್ತೈತಿ. ಓತ್ ಅಂಡ್ ಅಫರ್ಮೇಷನ್, ಪ್ರಮಾಣ ವಚನದ ಬಗ್ಗೆ ಹೇಳ್ತೈತಿ. ಏನ್ ಪ್ರಮಾಣ ವಚನ? ನೀನು ಜಡ್ಜ್ ಆಗಿ ಆಯ್ಕೆ ಆದ ತಕ್ಷಣ ಹೋಗಿ ಸಡನ್ ಆಗಿ ಅದ ಜಡ್ಜ್ ಸೀಟ್ನಾಗ ಕೂತು ಕೆಲಸ ಮಾಡಕ್ ಬರೋದಿಲ್ಲ. ಯು ಶಾಲ್ ಟೇಕ್ ಓತ್. ಪ್ರಮಾಣ ವಚನ ಸ್ವೀಕರಿಸಬೇಕು. ಇವರಿಗೆ ಪ್ರಮಾಣ ವಚನ ಯಾರು ಬೋಧಿಸ್ತಾರೆ ಅಂತಂದ್ರೆ ರಾಷ್ಟ್ರಪತಿ ಬೋಧಿಸ್ತಾರೆ. ಇರ್ಲಿಲ್ಲ ಅಂದ್ರೆ ರಾಷ್ಟ್ರಪತಿಯಿಂದ ಇದೇ ಕೆಲಸಕ್ಕಾಗಿ ಆಯ್ಕೆಯಾದ ವ್ಯಕ್ತಿ ಬೋಧಿಸ್ತಾರೆ. ರಾಷ್ಟ್ರಪತಿ ಅಥವಾ ರಾಷ್ಟ್ರಪತಿಯಿಂದ ಆಯ್ಕೆಯಾದ ವ್ಯಕ್ತಿ ಇದೇ ಕೆಲಸಕ್ಕಾಗಿ ಆಯ್ಕೆಯಾಗಿರ್ಬೇಕು. ಪ್ರಮಾಣ ವಚನ ಬೋಧಿಸುವ ಸಲುವಾಗಿ ಆಯ್ಕೆಯಾಗಿರ್ಬೇಕು. ಅಂತಹ ವ್ಯಕ್ತಿ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಇದು ನಮಗೆ ಗೊತ್ತಿರಬೇಕು. ಬಿಫೋರ್ ಹಿ ಎಂಟರ್ ಹಿಸ್ ಆಫೀಸ್ ಹಿ ಟೇಕ್ ಓತ್ ಅಂಡ್ ಅಫರ್ಮೇಷನ್ ಬೈ ದಿ ಪ್ರೆಸಿಡೆಂಟ್. ಇದು ಆರ್ಟಿಕಲ್ 124 ಉಪಬಂಧ 6. ಇನ್ನ ಆರ್ಟಿಕಲ್ 124 ಉಪಬಂಧ 7 ಹೇಳ್ತೈತಿ. ಏನ್ ಹೇಳ್ತೈತಿ ಅಂತಂದ್ರೆ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಯಾಗಿ ಕೆಲಸ ಮಾಡಿದ ವ್ಯಕ್ತಿ ಭಾರತದ ಯಾವುದೇ ಭಾಗದಲ್ಲಿ ಯಾವುದೇ ಕೋರ್ಟ್ನಲ್ಲಿ ನ್ಯಾಯವಾದಿಯಾಗಿ ಕೆಲಸ ಮಾಡುವಂತಿಲ್ಲ. ಈ ಸರ್ ಇದೇನು ಸರ್ ಅಂತೇಳಿ ಕೇಳ್ಬೋದು. ಸರ್ ಅವ್ನು ರೈಟ್ ಕಸ್ಕೊಳಕತ್ತಿರಲ್ಲ ಅಂತೇಳಿ ಕೆಲಸ ಮಾಡುವಂತಿಲ್ಲ. ರೈಟ್ ಕಸ್ಕೊಳಕತ್ತಿಲ್ಲ, ಏನೂ ಮಾಡತ್ತಿಲ್ಲ. ಏನಕತಿ? ಆರ್ಟಿಕಲ್ 124 ಉಪಬಂಧ 7 ಪ್ರಕಾರ ಭಾರತದ ನ್ಯಾಯಮೂರ್ತಿಯಾಗಿ ರಿಟೈರ್ಡ್ ಆಗಿರ್ತಕ್ಕಂಥ ವ್ಯಕ್ತಿ, ನಿವೃತ್ತ ಹೊಂದಿರತಕ್ಕಂಥ ವ್ಯಕ್ತಿ ಭಾರತದ ಯಾವುದೇ ನ್ಯಾಯಾಲಯದಲ್ಲಿ, ಭಾರತ ಭೂಭಾಗದ ಯಾವುದೇ ನ್ಯಾಯಾಲಯದಲ್ಲಿ ಜಡ್ಜ್ ಆಗಿ ನ್ಯಾಯವಾದಿಯಾಗಿ ಅಡ್ವೊಕೇಟ್ ಆಗಿ ಕೆಲಸ ಮಾಡುವಂತಿಲ್ಲ. ಬಿಫೋರ್ ಎನಿ ಅದರ್ ಕೋರ್ಟ್ ಹಿ ಕ್ಯಾನಾಟ್ ಬಿ ಪ್ರೆಸೆಂಟ್ ಆಸ್ ಅ ಅಡ್ವೊಕೇಟ್. ಯಾಕಂತಂದ್ರೆ ಇವರು ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳಾಗಿ ಕೆಲಸ ಮಾಡಿರ್ತಾರೆ. ಇವ್ರ ಆರ್ಗ್ಯುಮೆಂಟ್ ತಪ್ಪಿದ್ರೂ ಇವ್ರ ಫೇವರ್ ಆಗಿ ಬರೆಯುವ ಚಾನ್ಸಸ್, ಜಜ್ಮೆಂಟ್ ಬರೆಯುವ ಚಾನ್ಸಸ್ ಜಾಸ್ತಿ ಇರ್ತೈತಿ. ಬಿಕಾಸ್ ಆಫ್ ವಾಟ್? ಇವ ಇನ್ಫ್ಲೂಯೆನ್ಸ್ ಮಾಡ್ತಿರ್ತಾನೆ. ಎಸ್, ಐ ಆಮ್ ಸರ್ವಿಂಗ್ ಇನ್ ಸುಪ್ರೀಂ ಕೋರ್ಟ್ ಆಸ್ ಅ ಜಡ್ಜ್. ಒಂದಾನೊಂದು ಕಾಲದೊಳಗ ನಾನು ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಯಾಗಿ ನೀನು ಕಳಿಸಿರ್ತಕ್ಕಂಥ ಕೇಸ್ಗಳ ಮೇಲೆ ಜಜ್ಮೆಂಟ್ ಬರ್ದೀನಿ. ಹಂಗಾಗಿ ನೀನು ನನ್ನ ಮಾತು ಕೇಳಿ ನನ್ನಂತೆ ಜಜ್ಮೆಂಟ್ ಬರಿ ಅಂತೇಳಿ ಹೇಳುವ ಚಾನ್ಸಸ್, ಇನ್ಫ್ಲೂಯೆನ್ಸ್ ಮಾಡುವ ಚಾನ್ಸಸ್ ಜಾಸ್ತಿ ಇರ್ತೈತಿ. ಜೊತೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ಜಡ್ಜ್ ಆಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಮತ್ತೊಂದು ನ್ಯಾಯಾಲಯದ ನ್ಯಾಯಮೂರ್ತಿಯ ಮುಂದೆ ನಮಸ್ಕಾರಿ ಸಾಹೇಬ್ರೆ, ನಾನು ಸುಪ್ರೀಂ ಕೋರ್ಟ್ ನ ಜಡ್ಜ್ ಆಗಿ ಕೆಲಸ ಮಾಡೀನಿ, ಈಗ ನಾನು ನಿಮ್ಮ ಮುಂದೆ ನ್ಯಾಯವಾದಿಯಾಗಿ ಕೆಲಸ ಅದೀನಿ ಅಂತ ಹೇಳೋದು ಡಿಗ್ನಿಟಿಯ ಪ್ರಶ್ನೆ, ಪ್ರತಿಷ್ಠೆಯ ಪ್ರಶ್ನೆ. ಯಾರ ಪ್ರತಿಷ್ಠೆ? ವ್ಯಕ್ತಿಯ ಪ್ರತಿಷ್ಠೆ ಅಲ್ಲ, ಸುಪ್ರೀಂ ಕೋರ್ಟ್ ನ ಪ್ರತಿಷ್ಠೆಯ ಪ್ರಶ್ನೆ. ಹೀಗಾಗಿ ಆ ವ್ಯಕ್ತಿ ಯಾವುದೇ ನ್ಯಾಯಾಲಯದ ಮುಂದೆ ನ್ಯಾಯವಾದಿಯಾಗಿ ಪ್ರೆಸೆಂಟ್ ಆಗುವಂತಿಲ್ಲ. ಇದು ಫಿಕ್ಸ್. ಸರ್, ಭಾರತದ ಭೂಭಾಗದಲ್ಲಿ ಅಂತ ಹೇಳಿದ್ರೆ ನಾವು ವಿದೇಶದೊಳಗೆ ಮಾಡಬಹುದೇನ್ರಿ ಅಂತ ಕೇಳಿದ್ರೆ ನಿಮ್ಗೆ ಯಾರು ಬಿಡ್ತಾರೆ? ನಾವು ಮಾಡ್ಬೇಕಂದ್ರೆ ವಿದೇಶದ ನಾಗರಿಕತ್ವವನ್ನು ಪಡ್ಕೊಂಡಿರ್ಬೇಕಷ್ಟೇ. ಅಂದ್ರೆ ನೀವು ಭಾರತದ ನಾಗರಿಕರಾಗಿರ್ಬಾರ್ದು. ಭಾರತ ಯಾವಾಗಲೂ ದ್ವಿ ನಾಗರಿಕತ್ವವನ್ನು ಪ್ರಮೋಟ್ ಮಾಡೋದಿಲ್ಲ. ಇದು ಗೊತ್ತಿರಬೇಕು ನಮಗೆ. ಏನು
ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ಕೆಲಸ ಮಾಡಿದ ನಂತರ ಆತ ಭಾರತದ ಯಾವುದೇ ಭೂಭಾಗದಲ್ಲಿರ್ತಕ್ಕಂಥ ನ್ಯಾಯಾಲಯಗಳಲ್ಲಿ ನ್ಯಾಯವಾದಿಯಾಗಿ ಕೆಲಸ ಮಾಡುವಂತಿಲ್ಲ. ಇದಿಷ್ಟು ಮ್ಯಾಟರ್ ನಮಗೆ ಗೊತ್ತಿರಬೇಕು. ಏನು ಇನ್ನೊಂದ್ಸಲ ಕ್ವಿಕ್ ರಿಕ್ಯಾಪ್ ಮಾಡ್ಕೊಂಡ್ಬಿಡೋಣ ಏನಂತೇಳಿ. ಒಂದನೇದು, ಭಾರತಕ್ಕೆ ಒಂದು ಸುಪ್ರೀಂ ಕೋರ್ಟ್ ಇರಬೇಕು. ಅದರಲ್ಲಿ 8 ಜನ ಜಡ್ಜಸ್ ಇರಬೇಕು. ಎಲ್ಲಿವರೆಗೂ ಪಾರ್ಲಿಮೆಂಟ್ ಲಾ ತಗೊಂಡು ಬರುವವರೆಗೂ, ಪಾರ್ಲಿಮೆಂಟ್ ಕಾನೂನು ಮಾಡುವವರೆಗೂ. ಈಗ ಎಷ್ಟು ಜನ ಆದರೆ 34 ಜನ ಜಡ್ಜಸ್ ಆದರೆ ಪಾರ್ಲಿಮೆಂಟ್ ಕಾನೂನು ಸಮಯಕ್ಕೆ ಕಾನೂನು ಮಾಡುವ ಮೂಲಕ ಜಡ್ಜಸ್ಗಳ ಸಂಖ್ಯೆಯನ್ನ 34ಕ್ಕೆ ಏರ್ಸ್ಯದ. ಇದು ಗೊತ್ತಿರಬೇಕು. ಎರಡನೇದು, ಯಾರು ಅಪಾಯಿಂಟ್ಮೆಂಟ್ ಮಾಡ್ತಾರೆ? ಪ್ರೆಸಿಡೆಂಟ್. ಹೆಂಗ್ ಅಪಾಯಿಂಟ್ಮೆಂಟ್ ಮಾಡ್ತಾರೆ? ಕೊಲಿಜಿಯಂನ ಆಧಾರದ ಮೇಲೆ. ಅವರ ಅಧಿಕಾರದ ಅವಧಿ ಎಷ್ಟು? 65 ವರ್ಷ. ಇದು ಗೊತ್ತಿರಬೇಕು. ಇನ್ನು ಮೂರನೇದು, ಆತ ಭಾರತದ ಸಿಟಿಜನ್ ಆಗಿರಬೇಕು, ನಾಗರಿಕತ್ವವನ್ನು ಹೊಂದಿರಬೇಕು. ಎರಡನೇದು, ಹೈಕೋರ್ಟ್ನಲ್ಲಿ ನ್ಯಾಯವಾದಿಯಾಗಿ 10 ವರ್ಷ ಅಥವಾ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿ 5 ವರ್ಷ ಕೆಲಸ ಮಾಡಿರಬೇಕು. ಇನ್ನು ರಿಮೂವಲ್ ಮೋಷನ್ ಅನ್ನ ಮೂವ್ ಮಾಡಬೇಕು ಅಂತಂದ್ರೆ ಪ್ರೆಸಿಡೆಂಟ್ ಅವರೇ ಅವರನ್ನ ರಿಮೂವ್ ಮಾಡ್ತಾರೆ. ಒಂದನೇದು, ಪ್ರೆಸಿಡೆಂಟ್ ಇದೆಲ್ಲ ಪ್ರೊಸೀಜರ್ ಮುಗಿದ ನಂತರ ಪ್ರೆಸಿಡೆಂಟ್ ಹತ್ರ ಕಳಿಸಬೇಕು, ಪ್ರೆಸಿಡೆಂಟ್ ಅವರನ್ನ ರಿಮೂವ್ ಮಾಡ್ತಾರೆ. ಒಂದನೇದು, ಪ್ರೆಸಿಡೆಂಟ್ ರಿಮೂವ್ ಮಾಡ್ತಾರೆ. ಪ್ರೆಸಿಡೆಂಟ್ ರಿಮೂವ್ ಮಾಡಬೇಕು ಅಂತಂದ್ರೆ ಸಂಸತ್ತಿನ 50% ಜನ ಅದಕ್ಕೆ ಪ್ರೆಸೆಂಟ್ ಇರಬೇಕು. ಆಮೇಲೆ 2/3 ಜನ ಮೆಜಾರಿಟಿಯಿಂದ ವೋಟ್ ಹಾಕಿ ಪಾಸ್ ಮಾಡಿದ್ರು ಅಂತಂದ್ರೆ ಅವರನ್ನ ಇಂಪೀಚ್ಮೆಂಟ್ ಮಾಡ್ತಾರೆ. ಇದು ನಮಗೆ ಗೊತ್ತಿರಬೇಕು. ಇನ್ನ ಐದನೇದು, ಇಂಪೀಚ್ಮೆಂಟ್ಗೆ ಸಂಬಂಧಿಸಿದಂತೆ ಮಿಸ್ ಬಿಹೇವಿಯರ್ ಅಂಡ್ ಇನ್ಕೆಪಾಸಿಟಿ ಪ್ರೂವ್ ಆಗಬೇಕು. ಈ ಪ್ರೂವ್ ಮಾಡಕ್ಕೆ ಒಂದು ಕಾನೂನನ್ನು ತಗೊಂಡ್ಬರ್ಬೇಕು. ಕಾನೂನು ತಗೊಂಡ್ಬರುವ ಅಧಿಕಾರ ಯಾರ ಕಡೆ ಐತಿ ಅಂದ್ರೆ ಪಾರ್ಲಿಮೆಂಟ್ಗೆ ಐತಿ. ಈ ಅಧಿಕಾರದಿಂದ ಪಾರ್ಲಿಮೆಂಟ್ ಅವರು ಏನ್ ಮಾಡಿದ್ರು ಅಂತಂದ್ರೆ ಜಡ್ಜಸ್ ಎನ್ಕ್ವೈರಿ ಆಕ್ಟ್ 1968 ಅನ್ನ ಜಾರಿಗೆ ತಗೊಂಡ್ಬಂದ್ರು. ಹೌದಾ? ಇದು ನಮಗೆ ಗೊತ್ತಿರಬೇಕು. ಇನ್ನು ನೆಕ್ಸ್ಟ್, ಓತ್ ಅಂಡ್ ಅಫರ್ಮೇಷನ್. ಹೆಂಗ? ಜಡ್ಜಸ್ ಆಗಿ ಆಯ್ಕೆಯಾದ ಯಾವುದೇ ವ್ಯಕ್ತಿ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು. ಪ್ರಮಾಣ ವಚನ ಯಾವ ಫಾರ್ಮ್ನಾಗಿರ್ಬೇಕು ಅಂತಂದ್ರೆ ಶೆಡ್ಯೂಲ್ 3ರಲ್ಲಿ ಬರದಂಗೆ ಇರಬೇಕು. ಶೆಡ್ಯೂಲ್ 3ರಲ್ಲಿ ಪ್ರಮಾಣ ವಚನಕ್ಕೆ ಸಂಬಂಧಿಸಿದಂತೆ ಜಡ್ಜಸ್ಗಳ ಫಾರ್ಮ್ಯಾಟ್ ಬಗ್ಗೆ ಎಲ್ಲಿ ಬರದಾರು ಅಂತಂದ್ರೆ ಅನುಸೂಚಿ 3ರಲ್ಲಿ ಬರದಾರೆ, ಅದರಂತೆ ಇರಬೇಕು. ಇದು ನಮಗೆ ಗೊತ್ತಾಗುತ್ತೆ. ಇನ್ನ ಲಾಸ್ಟ್ 7ನೇದು ಏನ್ ಹೇಳ್ತೈತಿ, ಆರ್ಟಿಕಲ್ 124 ಬಂದ 7 ಏನ್ ಹೇಳ್ತೈತಿ ಅಂತಂದ್ರೆ ಜಡ್ಜಸ್ ಆಗಿ ಆಯ್ಕೆಯಾದ ವ್ಯಕ್ತಿ ರಿಟೈರ್ಡ್ ಆದ ನಂತರ ಯಾವುದೇ ನ್ಯಾಯಾಲಯದಲ್ಲಿ ಪ್ರಾಕ್ಟೀಸ್ ಮಾಡುವಂತಿಲ್ಲ. ಇದು ನಮಗೆ ಗೊತ್ತಿರಬೇಕು. ಇದಿಷ್ಟು ಮಾಹಿತಿ ಆರ್ಟಿಕಲ್ 124 ಬಗ್ಗೆ. ನಾವು 130 ಬಗ್ಗೆ 130 ತನಕ ಡಿಸ್ಕಷನ್ ಮಾಡೋಣ ಅಂತ ಹೇಳಿದ್ವಿ, ಆದ್ರೆ ಈಗಾಗಲೇ ಟೈಮ್ ಭಾಳ ಆಗದ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 125ರಿಂದ ಡಿಸ್ಕಷನ್ ಮಾಡೋಣ. ಇದರಲ್ಲಿ ನಿಮಗೆ ಹೇಳಿರತಕ್ಕಂಥ ಮಾಹಿತಿ ಎಲ್ಲರಿಗೂ ತಿಳಿದೈತೆ ಅಂತ ಅನ್ಕೊಂತೀನಿ. ತಿಳಿದಿತ್ತು ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಹಿಂದ್.